ಅಂತ ಹೇಳಿಗತ್ತಿನ. ಎಸ್ ಇಲ್ಲೇ ಎಸ್ ಬೇಡ ಅದು. ಗುಲ್ಬರ್ನಾಗ ಲಫಡ 108 ನಡೀತಾವ. ಹೌದು ಇಲ್ಲೇ ಹೌದು ಬಾಳ ಪಾರ್ಟೀಸ್ಗಳು ಬಹಳವ. ಹೌದು ಇಲ್ಲೇ ಇಲ್ಲೇ ಲಫಡಗಳು ಆಗಿದ್ದು ರಿಸಾಲ್ವ್ ಮಾಡ್ಬೇಕಂತ ಹೇಳಿ ಇಲ್ಲಿನವ್ರಿಗೆ ಇಡ್ತಾರ. ಧಾರವಾಡದವ್ರು ಕರೆಯಂಗಿಲ್ಲ ಇಲ್ಲಿ. ಹೌದು ಇಲ್ಲಿನವ್ರಿಗೆ ಹಿಡಿತಾರ. ಇಲ್ಲಿನವ್ರ ಹೌದು ಕನೆಕ್ಷನ್ ಹೌದು ಹಚ್ಕೊಂಡು ರಿಸಾಲ್ವ್ ಮಾಡ್ಕೋರಿ ಅಂತಾರ. ಹೌದು ಹೌದು ಗೊತ್ತಿಲ್ಲ. ಹ್ಮ್ ನನಗ ಲಫಡ ಬೇಕಾಗಿಲ್ಲ, ಖಾಲಿ ಪಿಲಿ ಹ್ಮ್ ಹ್ಮ್ ತೆಗಿತಿಲ್ಲ. ಹ್ಮ್ ಅದಕ್ಕೆ ಹೇಳಿಗತ್ತಿನ. ಸರಿ, ನಾ 8 ಕಾಲ್ ಮಾಡ್ತೇನಂತ ಮಾತಾಡಿ ಮುಗಿಸ್ಕೊಂಡಂತ. ಮಾಡೋದಲ್ಲ, ಇದು ರೊಕ್ಕದ ಬಗ್ಗೆ ಫಸ್ಟ್ ಏನ್ ಸುದ್ದಿ, ನೀ ಟ್ರಾನ್ಸ್ಫರ್ ಮಾಡ್ಬೇಕಂತದನು ಇಲ್ಲೋ ಅಂತ ಈ ಪ್ರಶ್ನೆ ಕೇಳಿಗತ್ತಿನ. ಟ್ರಾನ್ಸ್ಫರ್ ಮಾಡ್ಬೇಕಂತ ಐತೆ. ಅದು ಎಂದ ಅದೇ ಈ 31st ಒಳಗೆ ಇದು ಮಾಡೇ ಬಿಡೋಣ ಅದನ್ನ. ಯಾಕಂದ್ರ ನಮಗ ಬೆಂಗಳೂರು, ಧಾರವಾಡ, ಗುಲ್ಬರ್ಗ ಈ ಲಫಡನ ಬಿಡೋದಿಲ್ಲ ನಮಗ. ಗೊತ್ತಿಲ್ಲ. ಸರಿ ಸರಿ ಆಯ್ತು ಆಯ್ತು. ಗೊತ್ತಿಲ್ಲ, ಪಾಯಿಂಟ್ ಗೊತ್ತಿಲ್ಲ. ಸರಿ, ಈಗ ಪಾಯಿಂಟ್ ಗೊತ್ತಾತ. ಡಿಸ್ಕಷನ್ ಬೇಡ, ಸ್ವಲ್ಪ ಹೊರಗಡೆ ಅದನ್ನೇ ಆಫೀಸ್ದಾಗ. ನೀ ಆಫೀಸ್ 8:30 ಕಾಲ್ ಮಾಡ್ತೇನಂತ. ನೀ ಕಾಲ್ ಮಾಡ್ಬೇಡ, ಕಾಲ್ ಮಾಡ್ಬೇಡ, ಮಿಸ್ ಕಾಲ್ ಕೊಡ್ತೇನೆ, ನಿನ್ನ ಮಾಡ. ಏನು ಮಾಡ್ಬೇಡ. ಫಸ್ಟ್ ಅಮೌಂಟ್ ಟ್ರಾನ್ಸ್ಫರ್ ಮಾಡ. ಓಕೆ ಫಸ್ಟ್ ಓಕೆ, ಅಮೌಂಟ್ ಯಾವಾಗ ಟ್ರಾನ್ಸ್ಫರ್ ಆಗ್ತದ ಅದ್ ಹೇಳು. ಅದು 1 ಮಿನಿಟ್ ತೋತದ. 31st ಏನ್ 31st ಅಮೌಂಟ್ ಟ್ರಾನ್ಸ್ಫರ್. 31st ಏನ್ 31st ಯಾವ ಅಮೌಂಟ್ ಟ್ರಾನ್ಸ್ಫರ್? 31st January 2025 ಏನು ಅಮೌಂಟ್ ಟ್ರಾನ್ಸ್ಫರ್. ಎಷ್ಟು ಟ್ರಾನ್ಸ್ಫರ್ ಮಾಡ್ತಿ? 5 lakh. ಒಂದ್ ದಿವಸ ಮಾಡ್ಬಿಡೋಣ ಅದನ್ನ, ಮುಗಿದ್ ಹೋಗ್ಬಿಡ್ತೈತಿ. 31st ಅಂತಿ. ಹಾ, ಸುಮ್ನೆ ವೇಟ್ ಮಾಡ್ಬೇಕು ಏನ್? ಸುಮ್ನೆ ಮತ್ತೇನು? ಇಲ್ಲ ಸುಮ್ನೆ ವೇಟ್ ಅಲ್ಲ, ನಿಜವಾಗ್ಲೂ ವೇಟ್ ಮಾಡು. 31st ಗೆ 5 lakh 4 ಟ್ರಾನ್ಸಾಕ್ಷನ್ ಮಾಡಿ ಕ್ಲೋಸ್ ಮಾಡಿ ಬಿಟ್ಟು ಬಿಡ್ತಾನೆ. ಬಿಡೋದಲ್ಲ, ರೊಕ್ಕ ಬರ್ಬೇಕು, ನೀ ಇರ್ಬೇಕು. ಅದೇ ನಾ ಇರ್ತೇನೆ, ರೊಕ್ಕನೂ ಬರುತ್ತೆ, ನಾನು ಇರ್ತೇನೆ. ಇದು ಬೇಕಾ ನಮಗ? ಈ ನೀ ರೊಕ್ಕನೂ ಬರ್ಲಿಲ್ಲ, ನೀನ್ ಕನೆಕ್ಷನ್ ಇಲ್ಲ, ನಿಂದ ಕಾಲು ಹತ್ತಂಗಿಲ್ಲ, ಏನೂ ಇಲ್ಲಪ್ಪಾ ಅಂತಂದ್ರ ನಾ ಇಲ್ಲಿ ಇವ್ರಿಗೆ ಇಡಬೇಕಾಗ್ತವ ಇಲ್ಲಿ. ಹೌದು ಗೊತ್ತಿಲ್ಲ. ಹೌದು. ಆ ನಡಕಿನವ್ರು ಬೋಜಡಿ ಮಕ್ಕಳು, ಅವರು ಕಾಲ್ ಕನೆಕ್ಷನ್ ಹಚ್ಚಿ ಕೊಡಂಗಿಲ್ಲ. ನಿಮ್ ಮಂದಿ ಅಲ್ಲಿ ಟೆಕ್ನಾಲಜಿ ಏನಂತ ಅದನ್ನು ಹೇಳಂಗಿಲ್ಲ ಇದ್ದಂಗ. ಹೌದೌದು, ಇದು ಪ್ರಾಬ್ಲಮೆಟಿಕ್. ಇದು ನಮ್ಗೆ ಹಿಂಗ್ ಬ್ಯಾಡ ಅಂತ ಹೇಳಿಗತನ. ಬೇಡ ಸ್ವಚ್ಛ ಕ್ಲೀನ್ ಕ್ಲಿಯರ್ ಕಟ್ ನೋಡಪ್ಪ. ಇಷ್ಟದ ಹಿಂಗದ ಅಷ್ಟೇ. ಅಷ್ಟ ಮಾಡೋಣ. ಇದು ಕ್ಲಾರಿಟಿ ಗೊತ್ತಿಲ್ಲ ನಿಂಗ ಏನಂತ ಹೇಳಿ? ಗೊತ್ತಾದ, ಕ್ಲಾರಿಟಿ ಗೊತ್ತಾತ. ಇದು ಫಾರ್ಮ್ಯಾಟ್ ನಾನು ಉಳಿಗತೀನಿ. ಹಿಂಗ್ ಫಾರ್ಮ್ಯಾಟ್ ಕೊಡೋರು ಬೆಂಗಳೂರಿನಾಗ ಆಲ್ರೆಡಿ ಕೊಟ್ಟು ತೋರ್ಸ್ಯಾರ ನನ್ನ ಕೇಸ್ನಾಗ. ಕೇಳಿಸೋಲ್ತಾನ ಬಾಮಡೆ? ಕೇಳಿಸ್ತಲ್ಲ. ಈ ಫಾರ್ಮ್ಯಾಟ್ ಆಲ್ರೆಡಿ ತೋರಿಸ್ಕೊಟ್ರ ಅಂತ ಹೇಳಿಗತೀನಿ ಆ ಕೆಲ್ಸದಾಗ. ಅಂದ್ರ ನಂದ್ ಕೆಲ್ಸದಾಗ ನಾ ತೋರಿಸ್ಕೊಟ್ಟಿನಿ, ಅವ್ರ ಕೆಲ್ಸದಾಗ ಅವ್ರು ತೋರಿಸ್ಕೊಟ್ರ. ಹೌದೌದು, ಗೊತ್ತಿಲ್ಲ. ಗೊತ್ತಾತ. ಲೇನ್ದೇನ್ ಕರೆಕ್ಟ್ ಆಗ್ಯದ ಅಲ್ಲಿ. ಅದಕ್ಕ 8 ವರ್ಷ ತನಕ ಚಲೋತ್ನಾಗಿ ನಡೆದಲ್ಲಿ ಬೇಸಿಕಲಿ. ಹೌದೌದು, ಬ್ಯಾಲೆನ್ಸ್ ಆಗಿ ನಡಕ್ ಬ್ಯಾಲೆನ್ಸರು ಇದ್ರು. ಹೌದು, ಆ ಟೈಮ್ನಾಗ ನಡೆದ. ನಮ್ಮಿಬ್ಬರ ಕೇಸ್ನಾಗ ಯಾಕೆ ಆಗೋಲ್ತ ಅಂತ ಕೇಳಿಗತಿನ ಈ ವ್ಯವಹಾರನಾಗ. ನಮ್ ಕೇಸ್ನಾಗೂ ಆಗತ್ತ. ಆಗ್ಬೇಕಂತಂದ್ರ ನೀ ಫಸ್ಟ್ ಕರೆಕ್ಟ್ ಆಗಿ ಹೇಳ್ಬೇಕಲ್ಲ, ನಿನ್ ಸೈಡ್ ಲಿಂದ ಹೇಳ್ಬೇಕಲ್ಲ. ನೀ ಕಾರ್ಪೊರೇಟ್ ಸ್ಟೈಲ್ ಹೊಡಿಬೇಡ ಇಲ್ಲಿ. ನಿಂದ ರೋಲ್ ಬೇರೆ ಆಗ್ತದ ಇಲ್ಲಿ. ಹೌದು, ನಮ್ ಡ್ಯಾಡಿ ರೋಲ್ ಬೇರೆ ಆಗ್ತದ, ಬಾಜುಕಿನವ್ರ ನೇಬರ್ಸ್ ಅವ್ರ ರೋಲ್ ಬೇರೆ ಆಗ್ತದ, ನನ್ ಹೆಂಡತಿ ರೋಲ್ ಬೇರೆ ಆಗ್ತದ, ಮಕ್ಕಳ ರೋಲ್ ಬೇರೆ ಆಗ್ತದ. ಎಲ್ಲ ಸೇಮ್ ಇಲ್ಲ ಇಲ್ಲಿ. ಹೌದು. ಸೊ ಇವೆಲ್ಲ ತಿಳ್ಕೊಬೇಕಾಗ್ತದ. ಅದು ತಿಳ್ಕೊಂಡು ಕರೆಕ್ಟ್ ಆಗಿ ನಿನ್ ಕಡೆಲಿ ನೀನ್ ಎಕ್ಸ್ಪೆಕ್ಟ್ ಮಾಡ್ಲಿಕತ್ತೀನಿ ಅಂತ ನಾ ಕರೆಕ್ಟ್ ಆಗಿ ಸ್ವಚ್ಛಾಗಿ ಹೇಳಿನ. ಗೊತ್ತಿಲ್ಲ ಹೆಂಗಿರ್ಬೇಕಂತ ಹೇಳಿ. ಸೊ ಈ ಅಮೌಂಟ್ ಬಗ್ಗೆ 31st ಅಂತ ನೀ ಅಂತಿ, ನನಗ್ ಮಾತಾಡೋದಿಲ್ಲ ಈ ವಿಷಯನಾಗ. ಅಮೌಂಟ್ ಫಸ್ಟ್ ಬರ್ಬೇಕಾಗ್ಯದ. ಮಾತ್ ಬೇಕಾಗಿತ್ತಪ್ಪ ಅಂತಂದ್ರ ಬ್ಯಾರೆ ರೀತಿ ಅಲ್ಲಿ. ಆ ರೊಕ್ಕದ ಬಗ್ಗೆ ಏನ್ ಸುದ್ದಿ? 31st ತನಕ ವೇಟ್ ಮಾಡ್ಬೇಕು. ಏನ್ ಅನ್ಲಿಕತ್ತೀನಿ ಎಕ್ಸಾಕ್ಟ್ಲಿ? 31st ಗೆ ಕ್ಲೋಸ್ ಮಾಡ್ಬಿಡ್ತಾನೆ. ಕ್ಲೋಸ್ ಅಲ್ಲ, ಫಂಡ್ ಟ್ರಾನ್ಸ್ಫರ್ ಅನ್ಬೇಕಂತಾರ. ಕ್ಲೋಸ್ ಅಂದ್ರ ಅರ್ಥ, ಕ್ಲೋಸ್ ಅಂತಂದ್ರ ನಾ ಕಿತ್ಕೊಂಡ ಜಾಗ ಖಾಲಿ ಮಾಡ್ತೀನಿ ಸತ್ತೂರ್ಲಿನ ಅಂತ ಹಿಂಗೂ ತೋರಿಸ್ಕೊಡ್ತದ. ಹಂಗನಾ? ಸರಿ. ಥಿಂಕಿಂಗ್ ಮೇಲೆ ಹೋಗ್ತದಲ್ಲ.
ಥಿಂಕಿಂಗ್ ಹೌದೌದು ಥಿಂಕಿಂಗ್ ಮ್ಯಾಗ ಹೋಗ್ತದೆ. ಎಲ್ಲ ಓಸು ಥಿಂಕಿಂಗ್ ಮೇಲೆ ಹೋಗ್ತದಪ್ಪ. ನಾವ್ ಹೆಂಗ್ ವಿಚಾರ ಮಾಡ್ತೀವಿ ಅದ್ರ ಮೇಲೆ ಹೋಗ್ತದ. ಇಂಟರ್ಪ್ರಿಟೇಷನ್ ಅಂತಾರ ಅದಕ್ಕೆ ಲಾಯರ್. ಎಸ್ 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 ಲೀಗಲ್ ಕೇಸ್ನಾಗ ಈ ಕಾಲ್ ರೆಕಾರ್ಡಿಂಗ್ ತೋರಿಸಿದ್ರೆ ಕ್ಲೋಸ್ ಅಂದ್ರೆ ಏನಂತ ತಿಳ್ಕೊಬೇಕ್ರಿ ಅಂತ ನನಗೆ ಕೇಳ್ತಾರ ಜಡ್ಜ್. ಏನ್ ಮಾಡ್ಬೇಕು ಅವಾಗ? ಹೌದೌದು ಅದಕ್ಕ ಪತ್ರ ಮಾಡ್ಕೊರಿ ಅಂತ ಅಂತಾರ. SBI ಮ್ಯಾನೇಜರ್ ಅವನ್ ಕೆಲ್ಸನೇ ಇದು, ಪತ್ರ ಮಾಡೋ ಕೆಲ್ಸ ಒಂದು. ಹೌದು ಸಿಮೆಂಟ್ ಗೌಂಡಿ ಕೆಲ್ಸ ಅಲ್ಲ ಒಂದು ಕೆಲ್ಸ ಅಲ್ಲಿ. ಹೌದೌದು. ಆಯ್ತು, ನಾ ರಾತ್ರಿ ಕಾಲ್ ಮಾಡ್ತೇನೆ, ಮಾತಾಡೋದು ಮುಗಿಸ್ಕೊಂಡ್ ಈಗ ಕಾಲ್ ಇದನ್ನ. ಅಲ್ಲ ಮಾತಾಡೋದು ಬಾಡಿ ಇವತ್ತ ನೀ ಕರೆಕ್ಟ್ ಆಗಿ ವಿಚಾರ ಮಾಡಿ ಹೇಳ. ಅಮೌಂಟ್ ಟ್ರಾನ್ಸ್ಫರ್ ಮಾಡ್ಬೇಕಂತ ಅದನ್ನು ಇಲ್ಲೋ ಮಾಡ್ಬೇಕಂತಿತ್ತಪ್ಪ ಅಂದ್ರೆ ಡೇಟ್ ಯಾವಾಗ ಅಂತ ಹೇಳ ಕರೆಕ್ಟ್ ಆಗಿ. 31st ಮ್ಯಾಕ್ಸ್ ಟು ಮ್ಯಾಕ್ಸ್ 31st Jan 2025. ಅದು 4% ಗಿರ್ಸ್% ಇಲ್ಲ ಫ್ಲಾಟ್ ರೇಟ್ 20 lakhs ಅನ್ಲಿಕತ್ತಿ ಬೇಸಿಕಲಿ. 20 years 4,4,5,5,5,5 lakhs ಟೋಟಲ್ 4 ಅಂತ ಅನ್ಲಿಕತ್ತಿ. ಹೌದು. ಮ್ಯಾಕ್ಸ್ ಟು ಮ್ಯಾಕ್ಸ್ 31st Jan 2025 ಒಳಗ. ಇದು ಸುಮ್ನೆ ಅವಾಗ ಗಾಳಿಯಾಗ ಅವಾದಾಗ ಏನಿಲ್ಲ, ಇದು ಮುಗಿದಿದೆ. ನೀ ಮತ್ತ ಮ್ಯಾನೇಜರ್ ರೋಲ್ ಅದು ಬಾಡ್ ನಂಗೆ ಈಗ ಸದ. ಓಕೆ ಓಕೆ, ಅದ್ ಯಾವ್ದು ಗೊತ್ತಿಲ್ಲ. ಏಜೆಂಟ್ ರೋಲು ಮ್ಯಾನೇಜರ್ ರೋಲು ಏನ್ ನಾವು ಕ್ಯಾಲ್ಕುಲೇಷನ್ ಮಾಡಿದ್ವಲ್ಲ ಅವು ಏನು ಬೇಡ, ಎಲ್ಲ ಸೈಡ್ ಇಟ್ಬಿಡೋಣ. ನಾವು ಫಸ್ಟ್ ಫಂಡ್ ಟ್ರಾನ್ಸ್ಫರ್ 31st Jan 2025 ಅದು ಫಸ್ಟ್ ಮುಗಿಲಿ ಫಂಡ್ ಟ್ರಾನ್ಸ್ಫರ್. ಆಮೇಲೆ ಮುಂದ್ ನೋಡೋಣ ಮತ್ತ ಅವನ್ನೆಲ್ಲ. ಅದ ನೀ ಮಾಡ್ಬೇಕಲ್ಲ. ಅದೇ ನೋಡೋಣ, ಆದ್ರೆ ಮಾಡುದು, ಇಲ್ಲ ಅಂದ್ರೆ ಮತ್ ಬೇರೆ ಯಾರು ಮಾಡುದು, ಏನೋ ಒಂದ್ ಮಾಡೋದು. ಅನುಕೂಲ ತಕ್ಕ ನಮಗೆ ಹೆಂಗಿದು ಕಂಫರ್ಟೇಬಲ್ ಆಗತ್ತೆ, ಅನುಕೂಲ ಹೆಂಗಾಗತ್ತೆ ಹಂಗ್ ಮಾಡ್ಕೊಂಡು ಹೋಗೋಣ ಅಷ್ಟೇ. ಏನಂದ್ರ ಕಂಫರ್ಟೇಬಲ್ ಅಂದ್ರ ಅಲ್ಲ, ಈಗ ಫಸ್ಟ್ ಫಂಡ್ ಟ್ರಾನ್ಸ್ಫರ್ ಆಗಿದೆ 31st ಗೆ. ಅಲ್ಲಲ್ಲ ಇಲ್ಲ ನಮ್ಗೆ ಬೋಸಿಡಿ ರೊಕ್ಕ ಹಂಗ್ ಬೇಕಾಗಿಲ್ಲ ನಮ್ಗ. ಇಲ್ಲಪ್ಪ ಇಲ್ಲ, ಅದ ಅಂತ ರೊಕ್ಕ ನಂದು ರೊಕ್ಕ ನಾನಿನ್ನು ಕೊಟ್ಟಿದ್ದು ನಿನ್ನ ಅಕೌಂಟ್ಲಿ ವಾಪಸ್ ನನಗ್ ಬರ್ಬೇಕು. ಇದು ಎಲ್ಲ ಲೀಗಲ್, ಗೊತ್ತಿಲ್ಲ. ಹೌದೌದು. ಮತ್ತ ಹೊಸ ಹುಡುಕ್ಬೇಕು, ಹೊಸ ಮಾಡ್ಬೇಕು, ಅವು ಇಲ್ಲ ಡ್ರಾಮಾ. ಏನು ಡ್ರಾಮಾ ಇಲ್ಲ. ಯಾರ ನಡಕ್ ಸುಳೆ ಮಕ್ಕಳ ಯಾರೇ ಇರ್ಲವ್ರ, SBI ಇರ್ಲಿ ಫೋನ್ ಪೇ ಇರ್ಲಿ, ಯಾವ ಸುಳೆ ಮ್ಯಾನೇಜರ್ ಯಾವ ಎಲ್ಲಿಂದವ್ರ ಇರ್ಲಿ, ಸಂಬಂಧ ಇಲ್ಲ. ಹೌದು. ಅದಕ್ಕಂತೇಳಿ ಪೊಲೀಸ್ ಅದಾರ, ಆರ್ಮಿ ಅದಾರ, CBI ಅದಾರ, ಇನ್ಕಮ್ ಟ್ಯಾಕ್ಸ್ ಅದಾರ, ಪೊಲಿಟಿಷಿಯನ್ಸ್ ಅದಾರ ಮಂದಿ. ಗೊತ್ತಿಲ್ಲ. ಆ ಪಟ್ಟಿ ಹಿಡಿಬೇಕು. ನಾವ್ ಸುಮ್ಮನೆ ಹಿಂಗ ತೂರ್ಕೋತ ಹೋಗಂಗಿಲ್ಲ. ಹಿಂಗಲ್ಲ ಅಂದ್ರ ರೊಕ್ಕಕ್ ವ್ಯಾಲ್ಯೂ ಇರಂಗಿಲ್ಲ. ಅದು ಪ್ರಾಬ್ಲಮ್ ಆಗ್ತದೆ ನಮ್ಮಂತವ್ರ ಕೇಸ್ನಾಗ. ಹೌದೌದು. ಅದು ನೀ ತಿಳ್ಕೊಬೇಕಲ್ಲಿ, ನಡಕಿನವ್ರು ತಿಳ್ಕೊಬೇಕಲ್ಲಿ. ಸರಿ ಆಯ್ತು. 30 ವರ್ಷ ಆದ್ಮೇಲೆ ಇಲ್ಲಿ ಮನಿ ಬಂದಿನ ಗುಲ್ಬರ್ಗ ಮನಿ ಸಿಕ್ಕದಪ್ಪ ನಮ್ದು ಅಂತಂದ್ರ ಅಲ್ಲಿ ವ್ಯಾಲ್ಯೂ ಅದಲ್ಲಿ ತಿಳ್ಕೊಂಡಿಲ್ಲ. ಅಂದ್ರ ನಂದು ಬೋಸಿಡಿ ರೊಕ್ಕ ನಂದು ಇಲ್ಲ ಹಂಗೇನಿಲ್ಲ. ಮತ್ ನೀ ಹಂಗ್ ಮಾಡಿ ತೋರಿಸ್ಕೊಡ್ಲಿಗತಿ ಮಾತ್ನಾಗ. ಇಲ್ಪ ಹಂಗೇನಿಲ್ಲ. ಅದೇ ಹೇಳಿಗತಿ ನಡಕಿನವ್ರು ಹಿಂಗದಾರ ಮಂದಿ. ನಮಗ ಅಂತವ್ರ ಸವಾಸ ಬೇಡ. ರೊಕ್ಕದ ಕೇಸ್ನಾಗೂ ಕರೆಕ್ಟ್ ಆಗಿ ವ್ಯಾಲ್ಯೂ ಕೊಡೋರು ಅದಾರ ಮಂದಿ. ಪೊಲಿಟಿಷಿಯನ್ಸ್ ನಾಗ ಹೇಳಿಗತಿ ನಾನು, ಪಾರ್ಟೀಸ್ ಹೇಳಿಗತಿ ನಾನು. 10,000 ರೂಪಾಯಿ 1,50,000 ರೂಪಾಯಿ ಏನಿರ್ಲಿ ಕರೆಕ್ಟ್ ಆಗಿ ವ್ಯಾಲ್ಯೂ ಇದ್ ಮಾಡಿ ಕೊಡೋರು ಅದಾರ. ಫೇರ್ ಪ್ರೈಸ್ ಅಂತಾರ. ರೇಷನ್ ಕಾರ್ಡ್ ಇಟ್ಕೊಂಡು ಫೇರ್ ಪ್ರೈಸ್ ನಾಗ ತಗೋರಿ ಅಂತಾರ ಅಕ್ಕಿಗಳು. ಹಿಂಗ ತಿಳಿತಿಲ್ಲ ಪಾಯಿಂಟ್. ನೀನ್ ಮತ್ತ ಅದು ಹೋತು ಅದು ಅವು ಡೈಲಾಗ್ ಬಾಜಿ ಬೇಕಾಗಿಲ್ಲ ನಮಗ. ನಾನ್ ನಿನ್ನ ಮೇಲೆ ಕಂಪ್ಲೇಂಟ್ ಇಟ್ಟ ಹೆಜ್ಜೆ ಇಡು ನಾನು. ಯಾಕಂದ್ರೆ ಮೇನ್ ಗಿರ್ಮಿಟ್ ಮನುಷ್ಯ ಮಾಡೋ ನೀನ್. ಇದು ಸುಧಾರ್ಸ್ಕೋ ನೀ ಅಂತ ಹೇಳಿಗತ್ತಿನ. ಇದು ಸ್ವಚ್ಛ ಕ್ಲಿಯರ್ ಕಟ್ ಹೇಳಿಗತ್ತಿನ. ತಿಳಿತಿಲ್ಲ ತಿಳಿದಿಲ್ಲ ಅಂದ್ರ ಅರ್ಥ ನೀ ಮತ್ತ ಸ್ಟೋರಿ ಬ್ಯಾಗ್ ತೆಗಿಬೇಡ ಅಂತ ಹೇಳಿಗತ್ತಿನ. ಹಿಂಗ ಸ್ಟೋರೀಸ್ ನಡೆಯಂಗಿಲ್ಲ. ಯಾಕಂದ್ರೆ ನನಗೆ ಗೊತ್ತದ ಜಗತ್ ಹೆಂಗದ ಅಂತ ಹೇಳಿ. ಮತ್ತೆ 31st ತನಕ ವೇಟ್ ಮಾಡ್ಬೇಕಂತೀವೋ ಬ್ಯಾಡ ಅಂತೀವೋ ಏನ್ ಸುದ್ದಿ ಕರೆಕ್ಟ್ ಹೇಳ. ಏನದು ರೊಕ್ಕ ಯಾರು ಕೊಡ್ತಾರ? 31st ಮಟ ವೇಟ್ ಮಾಡು. 31st ಗೆ ನೀವು ಬರ್ತಾ ಇರೋದೈತೆ. 11:30 ಗಂಟೆಗೆ ಚಲೋ ಆಗುತ್ತೆ ಫಸ್ಟ್ ಟ್ರಾನ್ಸಾಕ್ಷನ್. 3-3:30 ಮುಗಿದು ಹೋಗುತ್ತೆ. 50-50 ಸ್ಟಾರ್ಟ್ ಮಾಡ. ಯಾಕಂದ್ರೆ ನಾಡಕ್ ಸಿಕ್ಕೊಳ್ಳೋದು ಬ್ಯಾಡ ನಂಗೆ ಟೆಕ್ನಾಲಜಿ. ಹಂಗ ಮಾಡೋಣ. ಅಂದ್ರ ಬ್ಯಾಂಕ್ ಮ್ಯಾನೇಜರ್ ಕರೆಕ್ಟ್ ಆಗಿ ನಾ ಹೆಂಗ್ ಟ್ರಾನ್ಸ್ಫರ್ ಮಾಡಿದ್ದಲ್ಲ 1 lakh 2 lakhs ಒಂದ್ ಶಾಟಿಂಗ್ ಮಾಡಿದ್ದಲ್ಲ ಹಂಗ ಕರೆಕ್ಟ್ ಆಗಿ ಆಗ್ಬೇಕ್ರಿ ಅಂತ ಹೇಳ್ಬೇಕಲ್ ನೀ.
ಅದು ನಿಂದು ಜವಾಬ್ದಾರಿ ಆಗ್ಬೇಕು. ಎಸ್ ಎಸ್ ಇದು ರೂಲ್ಸ್ ಅಂತಾರ ಇದಕ್ಕ. ಓಕೆ. ಸೊ ಮತ್ ನಡಕ್ ಏನ್ ಸ್ಟೋರೀಸ್ ತರಂಗಿಲ್ಲ. ಈ ಏನು 31st ತರಂಗಿಲ್ಲ. ತನಕ ವೇಟ್ ಮಾಡ್ಬೇಕಂತ ಅಂತೀನಿ ಬೇಸಿಕಲಿ ಒಟ್ಟ. ಹೌದು ಹೌದು ಹೌದು. ನೀ ಮತ್ತೆ ಇಲ್ಲಿ ಗುಲ್ಬರ್ಗದ ಸುದ್ದಿ ಆತ್ ಬಿಡ ಅಲ್ಲಿ. ಏನಿಲ್ಪ. ಇಲ್ಲಿದು ನೋಡ್ಕೊಲಿಕ್ ಇಲ್ಲಿ ಮಂದಿ ಅದಾರ ಇಲ್ಲಿ ಡಿಫ್ರೆಂಟ್ ಹೌದು. ಪಾರ್ಟೀಸ್ ಬಹಳಷ್ಟು ಇಲ್ಲಿ. ಹೌದೌದು. ಕೆಲ್ಸ ಮಾಡ್ಬೇಕಂದ್ರ ಮಾಡಿಸ್ಬೇಕಂದ್ರ ನಾ ಧಾರವಾಡ ಬೆಂಗಳೂರು ತನಕ ಹೋಗ್ಬೇಕಂತಿಲ್ಲ, ಡೆಲ್ಲಿ ತನಕ ಹೋಗ್ಬೇಕಂತಿಲ್ಲ, ಲಂಡನ್ ತನಕ ಹೋಗ್ಬೇಕಂತಿಲ್ಲ. ಅದಕ್ಕೆ ಇಲ್ಲ ಅದಾರ ಗುಲ್ಬರ್ನಾಗ. ಓಕೆ ಆಯ್ತಾಯ್ತು. ಅದಕ್ಕೆ ಡಿಸ್ಟ್ರಿಕ್ಟ್ ಅಂತಾರ ಅಲ್ಲಿ. ಡಿಸ್ಟ್ರಿಕ್ಟ್ ನಾಗ ತಾಲೂಕುಗಳು ಭಾಳ ಬರ್ತಾವ. ಇದು ರೀಜನಲ್ ಹೌದೌದು. ಡಿಸ್ಟ್ರಿಕ್ಟ್ ಇದು. ಹಾ ರೀಜನಲ್ ಹೈಕೋರ್ಟ್ ಅದ ಇಲ್ಲಿ. ಓಕೆ. ಗೊತ್ತಿಲ್ಲ. ಎಸ್ ಎಸ್. ಸೊ ನೀರ ಸುಮ್ ಖಾಲಿ ಪಿಲಿ ಶಿಕ್ಷೋದು ಗೀಕ್ಸೋದು ಬೇಕಾಗಿಲ್ಲ. 108 ನಿಂದು ರೂಲ್ ಏನದ ಆ ವ್ಯವಹಾರ ತಕ್ಕಂತ ಆ ರಿಲೇಟೆಡ್ ಕೇಸ್ನಾಗ ನೀ ಏನ್ ಮಾಡ್ಬೇಕು ಅದು ಫಸ್ಟ್ ಕರೆಕ್ಟ್ ಆಗಿ ನೀ ತಿಳ್ಕೊಬೇಕು. ಓಕೆ. ನನ್ನ ಇಂಟ್ರೆಸ್ಟ್ ಮೇಲೆ. ಓಕೆ. ಅಲ್ಲಿ ಆಮೇಲೆ ನನಗೇನ್ರ ಪ್ರಾಬ್ಲಮ್ಸ್ ಆತಪ್ಪ ಅಂತಂದ್ರ ನಿನಗ ಅನ್ಸಿದ್ರ ನೀ ಹೇಳ್ಬೇಕು ಸ್ವಚ್ಛಾಗಿ. ವೇಟ್ ಮಾಡೋದಕ್ ಕೊಡಂಗಿಲ್ಲ ಘಟನೆ ಬೀಳೋ ತನಕ. ಓಕೆ. ತಿಳಿತಿಲ್ಲ. ಅದಕ್ಕೆ ಹೇಳೋ ರೀತಿ ಇರ್ತಾವ, ತರಿಕಾ ಇರ್ತದ. ಓಕೆ. ಸಜೆಷನ್ ಅಂತೇಳಿ. ಎಸ್. ಅದೇ ಸ್ಟೋರಿ ಟೆಲ್ಲಿಂಗ್ ಅಂತಾರ. ಒಂದು ಸ್ಟೋರಿ ಮಾಡಿ ಹೇಳ್ತಾರ, ಎಕ್ಸಾಂಪಲ್ ಕೊಟ್ಟು ಹೇಳ್ತಾರ. ಇಲ್ಲಪ್ಪ ಅಂದ್ರ ಆನ್ಲೈನ್ ಹಾಕಿಸ್ತಾರ. 108 ಟೆಕ್ನಿಕ್ಸ್ ಅಲ್ಲಿ ಇನ್ಫಾರ್ಮೇಶನ್ ಕೊಡ್ಬೇಕಂತಂದ್ರ. ಓಕೆ. ಇಂತ ಬೋಸಡಿ ಕೆಲಸ ಮಾಡಲ್ಲ. ಈ ಬೋಸಡಿ ಟೆಕ್ನಿಕ್ ನಮ್ಗೆ ಗೊತ್ತವ. ಗವರ್ಮೆಂಟ್ ಸ್ವಲ್ಪ ಮಂದಿ ಎಷ್ಟ ಫಾಲೋ ಮಾಡ್ತಾರ, ಸ್ವಲ್ಪ ಮೈನ್ಯೂಟ್ .0.0000001% ಮಂದಿ ಎಷ್ಟ ಫಾಲೋ ಮಾಡ್ತಾರ. ಅದು ಬೋಸಡಿ ಕೆಲಸ ಅಂತಾರ ಅವಾಗ. ಹೌದೌದು. ಗೊತ್ತಿಲ್ಲ. ಎಸ್ ಎಸ್. ಸೊ ಹಿಂಗದ ಕರೆಕ್ಟ್ ಆಗಿ ತಿಳ್ಕೊ. ಇದೊಂದು ಜಗದ ಬಗ್ಗೆ ನಮಗೂ ಗೊತ್ತದ. ನಮಗೇನ್ ದೇಹಾತಿ ಮಂದಿ ಅಲ್ಲ ನಾವು. ಗೊತ್ತಿಲ್ಲ. ಹೌದು ಗೊತ್ತಾಯ್ತು. ಸೊ ಅದು ತಿಳ್ಕೊಂಡು ಕರೆಕ್ಟ್ ಆಗಿ ವ್ಯವಹಾರ ಮಾಡಿ. ಯಾವ್ದೋ ಒಂದು ಹುಚ್ಚು ಪ್ಯಾಲಿ ಹುಡುಗಿಯರ ಟೀಮ್ ಯಾವ್ದೋ ನಿನ್ ಎಕ್ಸ್ಪೀರಿಯನ್ಸ್ ಟೀಮ್ ಕುಡಿಸಿ ನಮ್ ಜೋಡಿ ಮಂಗ್ಯಾನ ಕೆಲಸ ಮಾಡ್ತಾರಂದ್ರ ಹಂಗಲ್ಲ ಅದು. ಗೊತ್ತಿಲ್ಲ. ಇದು ಹೇಳಿರತ್ತನ ಬೇಸಿಕಲಿ ಒಟ್ಟ. ನಿನ್ ಕಡೆ ರೊಕ್ಕ ಲಾಕ್ ಮಾಡಿಸಿ ನಮಗೆ ಇಲ್ಲಿ ಕಮ್ಮಿ ಖರ್ಚು ಮಾಡೋ ಮಾಡಿ ಅಥವಾ ಹಂಗ ಮಾಡಿ. 30 ಲಕ್ಷ ಇದ್ದಾಗ ನಾನು ಬೆಂಗಳೂರು ಟು ಪುಣೆ 4000 ರೂಪೀಸ್ ಶಿಫ್ಟ್ ಮಾಡ್ಸಿನ. 4000 4,000 ರೂಪಾಯಿಗೆ. ಈ ಡಿಸ್ಕಷನ್ ಎದಕ್ ಹೇಳ್ತೀನಿ ಅಂತಂದ್ರ ವ್ಯವಹಾರನ ನಮಗ ಅದಪ್ಪ ಅಂತ ಹೇಳಿಗತ್ತೀನ. ನಾನು ಸೊ ಹಿಂಗದ. ನೀನು ಮತ್ತ ಈಗ 31st ತನಕ ವೇಟ್ ಮಾಡ್ಬೇಕಂತ ಅನ್ಲಿಗತ್ತಿ ಬೇಸಿಕಲಿ ಒಟ್ಟ. ವೇಟ್ ಮಾಡ್ಬೇಕಂತೀವೋ ಬ್ಯಾಡ ಅಂತೀವೋ ಹೆಂಗ? ವೇಟ್ ಮಾಡ್ಬೇಕು. ನೀ ಮಾಡ್ತೀವೋ ಮತ್ತೆ ಬೇರೆ ಮಾಡ್ತಾರೋ ಏನ್ ತಾನ ಎಕ್ಸಾಕ್ಟ್ಲಿ ಹೆಂಗ? ನಾನು ಹೋಗ್ಬಿಟ್ಟು SBI ಬ್ಯಾಂಕ್ ಮ್ಯಾನೇಜರ್ ಕಡೆಯಿಂದ ಮಾಡಿಸ್ತೇನೆ. ಬೇರೆಯವ್ರು ವಾಟ್ಸ್ಆಪ್ ಮೆಸೇಜ್ ಹಾಕಿದ್ಮೇಲೆ ಹೆಂಗ ಕನ್ಫರ್ಮೇಶನ್ ಸಿಕ್ಕ ಮೇಲೆ ವಾಟ್ಸ್ಆಪ್ ಯೂಸ್ ಮಾಡಂತಿಲ್ಲ ನಾನು. ಅದ್ರ ಬದಲು ಬೇರೆ ಆಪ್ ಇರ್ತದ ಅಷ್ಟೇ, ನೆಟ್ವರ್ಕ್ ಆಪ್. ನಾ ವಾಟ್ಸ್ಆಪ್ ಅನ್ನೋದಂದ್ರ ಅರ್ಥ ಬೇರೆಯವ್ರ ಅಪ್ರೂವಲ್ ಇಂದ ಮಾಡ್ತೀವೋ ಏನ್ ನಾ ಹೇಳಿದ್ ಬಂದ್ ಮಾಡ್ತೀವೋ ಅಂತ ಕೇಳಿಗತ್ತೀನಿ. ಹಿಂಗ ನಿಂದ ಅಪ್ರೂವಲ್ ಇಂದ ಇದು ಮಾಡುದಪ್ಪ. ನಿನ್ ಇದರಿಂದ ಇಂಟ್ರೆಸ್ಟ್ ಇಂದ ನಿನ್ ಇದರಿಂದ ಮಾಡುದು. ಬೇರೆಯವ್ರ ಅಪ್ರೂವಲ್ ತಗೊಂಡು ನಾನೇನ್ ಮಾಡ್ಲಿ? ನಂದ್ ಇಂಟ್ರೆಸ್ಟ್ ಕೊಟ್ಟು 2 ವರ್ಷ ಮೇಲೆ ಆತ ಈಗ ಆಲ್ರೆಡಿ. ಹೌದೌದು, 2 ವರ್ಷ ಮೇಲೆ. ಹೌದು, ಅದು ಹೇಳಿಗತ್ತೀನ. ಎಸ್. ಬೇರೆಯವ್ರ ಇಂಟ್ರೆಸ್ಟ್ ಕೇಳಿ ನೀ ಮಾಡ್ಲಿಗತ್ತಿ, ಅದು ಬೇಡ ಅಂತ ಹೇಳಿಗತ್ತೀನ. ಅದ ಬೇಡ. ಸೊ ಇದ್ರ ಬಗ್ಗೆ ಕೇಳಿಗತ್ತೀನ ಸ್ಪೆಸಿಫಿಕ್ ಆಗಿ. ಅಂದ್ರ ಅರ್ಥ ಇಷ್ಟು ಕ್ಲಿಯರ್ ಕೊಟ್ಟು ಕ್ವಶನ್ ಕೇಳಿಗತ್ತೀನ. ಅಂದ್ರ ನಾ ಹೇಳಿದ್ದ ಈಗ ಡಿಸ್ಕಷನ್ ಮಾಡ್ಕೊಂಡು ನೀ 31st ಒಳಗ್ ಮುಗಿಸ್ತೀವೋ ಇನ್ ಹೆಂಗ ಅಂತ ನೀ ಮುಗಿಸ್ತೇನೆ. ಮತ್ ಬೇರೆಯವ್ರ ಅಪ್ರೂವಲ್ ತಗೋ ತನಕ ಮತ್ ವೇಟ್ ಮಾಡ್ತೀವೋ ಅಥವಾ ಹೆಂಗ ಅಂತ ಕೇಳಿ. ಇಲ್ಲ, ಯಾರ ಅಪ್ರೂವಲ್ ತಗೊಂಗಿಲ್ಲ. ಎಲ್ಲ 31st ಮುಗಿಸ್ ಕ್ಲೋಸ್ ಮಾಡ್ಬಿಡ್ತೇನೆ. ಕ್ಲೋಸ್ ಅಂದ್ರೆ ಕ್ಲೋಸ್ ಅನ್ಬೇಡ, ಫಂಡ್ ಟ್ರಾನ್ಸ್ಫರ್. 20 lakhs ಫಂಡ್ ಟ್ರಾನ್ಸ್ಫರ್. ಇಲ್ಲೇನ್ ಬಾಜುನವ್ರು ಕೇಳ್ಕೊಂಡ್ರು ಏನು ಫರಕ್ ಬಿಡಂಗಿಲ್ಲ. ಯಾಕಂದ್ರೆ ಎಲ್ಲರೂ ಬಾಜುನವ್ರು ಓಸು ಮಂದಿ, ಹೈ ಲೆವೆಲ್ ಮಂದಿನ ಅದಾರ ಇಲ್ಲಿ. ಓಸು ಮಂದಿ, ಚಪ್ಪರ್ ಮಂದಿ ಇಲ್ಲಿ ಯಾರು. ಚಪ್ಪರ್ ಮಂದಿ ಕ್ಯಾಟಗರಿ ಬೇರೆ. ಅಲ್ಲಿ ನಂಬರ್ 10,000 ರೂಪಾಯಿ ಅಂದ್ರೂ ಬೆನ್ ಮನೆ ಹಾಕೊಂಡು ಇದು ಮಾಡ್ತಾರ. ಅದು ಬೇರೆ ಸೆಗ್ಮೆಂಟ್ ಅಲ್ಲಿ. ಡಿಫ್ರೆಂಟ್ ವೇಸ್ ಅಲ್ಲಿ ಟೆಕ್ನಿಕ್ಸ್. ಗೊತ್ತಿಲ್ಲ ಪಾಯಿಂಟ್. ಈ ದೊಡ್ಡಸ್ತನ ಇದಲ್ಲ, ವ್ಯವಹಾರ ಕರೆಕ್ಟ್ ಆಗ್ಬೇಕು ನಮಗಷ್ಟೇ. ಜ್ಯುವೆಲ್ರಿ ಶಾಪ್ ಎಲ್ಲ ಕಡೆ ಮರ
ಡಿಸ್ಟ್ರಿಕ್ಟ್ನಾಗ ಅದಾವ ತಾಲೂಕಿನಾಗೂ ಕೊಟ್ರ ಈಗಿನ ಕಾಲನಾಗ. ಹೌದೌದು. ಮತ್ತೆ ಸರಿ ಆಯ್ತು ಹಂಗಾರೆ ಕಾಲ್ ಡಿಸ್ಕನೆಕ್ಟ್ ಮಾಡ್ಕೋಣ. ಈಗ ಮತ್ತೆ 31st ತನಕ ಈಗ ಈವ್ನಿಂಗ್ ಕಾಲ್ ಬೇಡ. ಈವ್ನಿಂಗ್ ಕಾಲ್ ಬೇಡ, 31st ಮುಗಿಸ್ಬಿಡೋಣ. 31st ಮುಗಿಸ್ಬೇಕು. ಆಮೇಲೆ ನಡಕ್ ಏನ್ ಅಬ್ಸರ್ವೇಷನ್ ಅಂತ ಕೂತಾರಲ್ಲ, ಅವರು ಹಸಿ ಬಿಸಿ ಕೆಲಸ ಮಾಡೋರು. ಅವ್ರಿಗೆ ನೆಟ್ಟಗ ಜ್ಞಾನ ಇಲ್ಲ, ಕೆಲಸ ಮಾಡ್ಲಿಕ್ಕೆ ಬರಂಗಿಲ್ಲ ಅವ್ರಿಗೆ ಆ ತಿಂಗಳಲ್ಲಿ. ಹಿಂಗ ನಡೆಯಂಗಿಲ್ಲ, ಹಿಂಗ ನಡೆಯಂಗಿಲ್ಲ. ನನಗ್ ಪಾಲಿಟಿಷಿಯನ್ ನೋಡ್ಲಿಕತ್ತೀನಿ, ನಿಂದ ಕನೆಕ್ಷನ್ ಥ್ರೂ ಸಿಗ್ತದೋ ಏನೋ, ನಾ ಇಲ್ಲಿ ಹುಡ್ಕೊಂಡು ಫೈನಲೈಸ್ ಮಾಡ್ಬೇಕು ಅಂತ ಕೇಳಿಗತ್ತಿನ. ನೆಕ್ಸ್ಟ್ ಕ್ವಶನ್ ಅಲ್ಲಿಗೆ ಬರ್ತದ, ಫಂಡ್ ಟ್ರಾನ್ಸ್ಫರ್ ಆದ್ಮೇಲೆ. ಅದು ಈಗ ಅಡ್ವಾನ್ಸ್ ಕೇಳಿಗತ್ತಿನ, ಬರೀ ಅಡ್ವಾನ್ಸ್ ಮಾಡ್ತೀನಿ ಎಲ್ಲ ಹೊಸು ಆಗತ್ತ. ಪಾಲಿಟಿಕ್ಸ್ ಯಾರು ಬೇಕು ನಿನ್ಗೆ, ಎಲ್ಲಿ ಬೇಕ ಕೇಳ, ನಾನು ಕೊಡಿಸ್ತೇನೆ. ಅದು ಕೇಳಿಗತ್ತಿನ. ಆಯ್ತು. ಅಂದ್ರ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನಿಂತು ರೂಟ್ ಮಾಡ್ತೀನ, ಡೈರೆಕ್ಟ್ ಹೋಗಿಲ್ಲ. ಯಾಕಂದ್ರೆ ನಮ್ಮ ಮಾತು ಎಲ್ಲಾ ಜುಡಿ ಹಂಗ ಆಡ್ಲಿಕ್ಕೆ ಬರಂಗಿಲ್ಲ. ನಾ ಬಾಜುಕಿನವ್ರ ಜುಡಿ ಆಡ್ಬೋದು, ಗೊತ್ತಿದ್ದವ್ರು. ನಿನ್ ಜುಡಿ ಅದು ಇದು ಪ್ರಾಬ್ಲಮ್ ಎಲ್ಲರಿಗೂ ಗೊತ್ತದ, ಎಲ್ಲರಿಗೂ ಬರಂಗಿಲ್ಲ ಹಂಗ ಡೈರೆಕ್ಟ್ ಹೋಗಿ ಮಾತಾಡೋದು. ನನ್ನ ಕೇಸ್ನಾಗ ಬೋಜಡಿ ಕೆಲಸ ನಡೆಸ್ಯಾರ, ಅದು ಅಲ್ಲ ಪದ್ಧತಿ ಹಂಗ. ಗೊತ್ತಿಲ್ಲ. ಅದನ್ನ ನೋಡ್ಕೊಂಡು ನಿನಗ ಕನೆಕ್ಷನ್ ಹಚ್ಚಿ ಕೊಟ್ರ ಫ್ರೆಂಡ್ ಆಗ್ತಂತ ಹೇಳಿ. ಸರಿ ಸರಿ, ನಾನ್ ಮಾಡ್ಕೊಡ್ತೇನೆ, ಕನೆಕ್ಷನ್ ಮಾಡ್ಕೊಡ್ತೇನೆ. ಹಿಂಗ್ ಯಾರ್ ಬೇಕು ಹೇಳ, ಎಲ್ಲಿ ಬೇಕು ಹೇಳ, ಹೆಂಗ್ ಬೇಕು ಹೇಳ ಹಂಗ್ ಮಾಡ್ಕೊಡ್ತೇನೆ ಕನೆಕ್ಷನ್. ಓಕೆ ಫೈನ್. ಇದು ಫಂಡ್ ಟ್ರಾನ್ಸ್ಫರ್ ಫಸ್ಟ್ ಮುಗಿಸ್ ಕೆಲಸ, ಅದು ಫಸ್ಟ್ ಇಂಪಾರ್ಟೆಂಟ್. ಅದು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಅದು. ಆಯ್ತು. ಯಾಕಂದ್ರೆ ಮೆಸೇಜ್ ಬೇರೆ ರೀತಿ ಹೊಂಟದ ಸಮಾಜದಾಗ. ಸ್ವಲ್ಪ ಒಂದು ಸಣ್ಣ ಪುಟ್ಟ ಹೆಚ್ಚಿಗೆ ಕಮ್ಮಿ ಸಂಬಂಧ ಗುದ್ದಾಡ್ಬೇಕು, ಯಾಕ ಖಾಲಿ ಪಿಲಿ. ಆಯ್ತು, ತಿಳಿತಿಲ್ಲ ಪಾಯಿಂಟ್. ಯಾರೋ ತಲೆ ಉಡಿಸಿ ಮಂಗನ ಕೆಲಸ ಯಾಕೆ ನಾಯಕ್ ಬಕರ ಆಗ್ಬೇಕಿಲ್ಲ. ಸರಿ ಸರಿ ಆಯ್ತು. ಓಕೆ ಇಡೋಣ. ಸೊ ಇದು ಈಗ ಗೊತ್ತಾತ ಇಲ್ಲಿ ಏನ್ ಸುದ್ದಿ ಅಂತ ಹೇಳಿ ಬೇಸಿಕಲಿ ಒಟ್ಟು ಗೊತ್ತಾಯ್ತು, ಸುದ್ದಿ ಗೊತ್ತಾಯ್ತು ಬೇಸಿಕಲಿ. ಸೊ ಹಿಂಗದ. ಫಸ್ಟ್ ಕೆಲಸ ಇಂಪಾರ್ಟೆಂಟ್ ಏನಂದ್ರ ಫಂಡ್ ಟ್ರಾನ್ಸ್ಫರ್ ಕೆಲಸ ಫಸ್ಟ್. ಅದು ಫಸ್ಟ್. ಅದಾದ್ಮೇಲೆ ನೆಕ್ಸ್ಟ್ ಉಳಿಕಿದ್ ಬರ್ತಾವ. ಇವು ಕೆಲ್ಸಗಳು ಸಚಿನ್ ಪಟವಾರ್ಲಿಂಗ್ ಬರ್ಬೇಕಾಗಿತ್ತು, ಬಟ್ ನಾ ತಗೊಂಡಿಲ್ಲ ಅಷ್ಟೇ. ಡ್ಯಾಡಿ ಕಡೆ ತಗೊಂಡಿಲ್ಲ, ಯಾಕಂದ್ರೆ ಹರಕತ್ ಬಿದ್ದಿಲ್ಲ ನಮಗ. ನಾವು ಕೆಲಸದಾಗ ನಾವು ಬಿಸಿ ಇದ್ವಿ ನಮ್ ಲೈಫ್ನಾಗ. ಅಲ್ಲಿ ಮ್ಯಾನೇಜ್ಮೆಂಟ್ ಅವ್ರು ಮಾಡ್ತಿದ್ರು ಕರೆಕ್ಟ್ ಆಗಿ. ಬಟ್ ಅದು ಬೆಂಗಳೂರು ಅಲ್ಲೆಲ್ಲ ಅಷ್ಟ ನಡೀತಾವ, ಎಲ್ಲಾ ಕಡೆ ನಡೆಯಂಗಿಲ್ಲ. ಅವ್ರು ತಲಿ ಔಟ್ ಆತಪ್ಪ ಅಂತಂದ್ರ ಅವ್ರ ಕೆಲ್ಸನೂ ಕರೆಕ್ಟ್ ಆಗಿ ಆಗಂಗಿಲ್ಲ. ಅದ್ ಏನ್ ಸುದ್ದಿ ಅಂತ ನಮಗೂ ಐಡಿಯಾ ಇಲ್ಲ, ಕರೆಕ್ಟ್ ಆಗಿ ಪಿಕ್ಚರ್ ಕ್ಲಾರಿಟಿ ಇಲ್ಲ ನನಗ. ಹಿಂಗ ವ್ಯವಹಾರ ಮಾಡಂಗಿಲ್ಲ, ಹಿಂಗ ಪದ್ಧತಿ ಅಲ್ಲ ಅಂತ ಹೇಳಿಗತ್ತೇನ. ಗೊತ್ತಿಲ್ಲ. ಇದು ನೀನು 20 ಲಕ್ಷ ಕೊಟ್ಟ ಮಾಡ್ಬೇಕು ಮಾತಾಡ್ಬೇಕಂತಿಲ್ಲ. ಒಬ್ರು 10 ಕೋಟಿ ತಗೊಂಡ್ ಮಾಡ್ತಾರ, ಒಬ್ರು ಜುಜ್ಗಿ 10,000 ರೂಪಾಯಿ ತಗೊಂಡ್ ಮಾಡ್ತಾರ. ಎಲ್ಲ ಡಿಫ್ರೆಂಟ್ ಅವ್ರವ್ರ ಇಂಟ್ರೆಸ್ಟ್ ಮೇಲೆ ಹೋಗ್ತು ಅಲ್ಲಿ. ಸೊ ಹಿಂಗ ತಿಳಿತಿಲ್ಲ. ಫಸ್ಟ್ ನಿಂದ ಕೇಸ್ನಾಗ ರೊಕ್ಕದ್ದು ವ್ಯವಹಾರ ಇಂಪಾರ್ಟೆಂಟ್, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಅದು ಇಂಪಾರ್ಟೆಂಟ್. ಲೀಗಲ್ ಪತ್ರ ಎದಕ್ ಬೇಕಂತೂ ಹೇಳಿಗತ್ತನ. ಗೊತ್ತಿಲ್ಲ. ಇದು ಕ್ಲಾರಿಟಿ ಕೊಡ್ಲಿಕತ್ತೀನಿ. ನಡ್ಕಿನವ್ರು ಮತ್ ಗದ್ಲೆ ಬಸ್ತಾರಪ್ಪ ಅಂತಂದ್ರೆ ನೀ ಬರೀ ಅವ್ರದ್ದು ಹೇಳ್ಕೊತ್ ಕೂಡು, ಬರೀ ಇವ ಕೆಲಸ ಮಾಡ್ಕೊತ್ ಕೂಡು, ಹುಚ್ಚರ್ ಕೆಲಸ ತಿಳಿದಿಲ್ಲ. ಯಾಕಂದ್ರೆ ಅವ್ರಿಗೆ ಮಾಡ್ಲಿಕ್ಕೆ ನ್ಯಾಕಿಲ್ಲ ಅಂದ್ರೆ ನಾವ್ಯಾಕೆ ಹಿಂದಕ್ಕೆ ಹೋಗ್ಬೇಕು. ಹಂಗಿತ್ತಪ್ಪ ನಾ ಇಂಜಿನಿಯರಿಂಗ್ ಮಾಡ್ತಿದ್ದಲ್ಲ, 97% ಯಾಕೆ ಮಾಡ್ತಿದ್ದೇನೆ. 40% ಮಾಡ್ಕೊಂಡು ತಿಪ್ಪರ್ಲಾಗ ಹುಡುಗ ಕೊಡ್ತೀನಲ್ಲ, ಇದ್ಯಾಕೆ ಮಾಡ್ಬೇಕಾಗಿತ್ತ. ಇದು ಅವ್ರಿಗೆ ಜ್ಞಾನ ಇರಂಗಿಲ್ಲ, ನಡಕಿನವ್ರಿಗೆ ಜ್ಞಾನ ಇರಂಗಿಲ್ಲ. ಇದು ಅವ್ರು ಹುಚ್ಚ ಮಂದಿ, ಅವ್ರ ಮೆಂಟಲ್, ಅವ್ರ ರಿಕ್ವೈರ್ಮೆಂಟ್ ಬೇರೆ ಇರ್ತವ, ಅವ್ರ ಥಿಂಕಿಂಗ್ ಬೇರೆ ಇರ್ತವ. 108 ಮಂದಿ ಫಸ್ಟ್ ಆಫ್ ಆಲ್ ಅವ್ರು ಯಾರಂತೂ ಗೊತ್ತಿಲ್ಲ. ಇದು ವ್ಯವಹಾರ ಕರೆಕ್ಟ್ ಆಗಂಗಿಲ್ಲ, ಹಿಂಗಲ್ಲದು. ಸರಿ ಆಯ್ತು. ತಿಳಿತಿಲ್ಲ ಪಾಯಿಂಟ್. ಧಾರವಾಡನಾಗ ಫ್ಯಾಂಟಾಸ್ಟಿಕ್ ಏನಪ್ಪಾ ಅಂದ್ರೆ ಅಚೀವ್ಮೆಂಟ್ಸ್ ಆಗ್ಯಾವ. ನಾವು ಗುಲ್ಬರ್ನಾಗ ಆಗ್ಯಾವ. ಈ ಬನಿ ಸಿಕ್ಕಿದ ಅಚೀವ್ಮೆಂಟ್ ಫಸ್ಟ್ ಆಫ್ ಆಲ್ ಅದು ಹೇಳ್ತೀನಿ. 30 ವರ್ಷ ಆದ್ಮೇಲೆ ನಾವ್ ಬಂದಿವಪ್ಪ, ಬಂದಾದ್ಮೇಲೆ ಮನಿ ಸಿಕ್ಕಂದ್ರೆ ಅದು ಅಚೀವ್ಮೆಂಟ್. ಯಾಕ ಇಲ್ಲಿ ನಮ್ ದೇವಿ ಅಂಟ ಅದಾರ ಇಲ್ಲಿ, ಅವ್ರ ನೆಟ್ವರ್ಕ್ ಅದ ಇಲ್ಲಿ. ಹಿಂಗವು ತಿಳಿತಿಲ್ಲ. ಇವೆಲ್ಲ ಇಂಪಾರ್ಟೆಂಟ್, ಇವೆಲ್ಲ ನಾಲೆಜ್ ಇರ್ಬೇಕು. ಇದು ನನ್ ಕಡೆ ಅಷ್ಟಲ್ಲ, ನಿನ್ ಕಡೆನೂ ಇರ್ಬೇಕಂತ ಹಿಂಗ್ ವಿಚಾರ ಮಾಡ್ತಿದ್ದನ. ಅದು ಫಸ್ಟ್ ರೊಕ್ಕ ಸೈಡಿಗೆ ಬಂದ್ ನನ್ ಕಡೆ ಬಂದ್ಮೇಲೆ ಆಗ್ತಾವ ವಿಚಾರಗಳು. ಯಾಕಂದ್ರ ಆ ರೊಕ್ಕದ ಸಂಬಂಧ ಕರೆಕ್ಟ್ ಆಗಿ ಕೆಲ್ಸಗಳು ಏನೂ ಆಗೋದು. ಇದು ಮೇನ್ ಪ್ರಾಬ್ಲಮ್. ರೂಟ್ ಕಾಸ್ ಇದು ಗೊತ್ತಿಲ್ಲ. ಟೆಕ್ನಾಲಜಿ ಅಲ್ಲ, ನಡಕಿನವ್ರ ಮಂದಿ ಅವ್ರ ಥಿಂಕಿಂಗ್ ಬೇರೆ ಆಗ್ತದ, ನಿಂದು ಬೇರೆ ಆಗ್ತದ, ನಂದು ಬೇರೆ ಆಗ್ತದ. ತಿಳಿದಿಲ್ಲ. ರೊಕ್ಕ ಕೊಟ್ಟವ್ರು ಯಾರು ಅಲ್ಲಿ, ರೊಕ್ಕ ಮಾಡುದು ನಾನು, ಕೊಟ್ಟವ್ರು ಯಾರು ಅಲ್ಲ.
ಎಕ್ಸಾಮ್ ಹೋಗಿ ಮಾಡ್ದವ್ ನಾನು, ಹೌದು ಕೆಲಸ ಹೋಗಿ ಮಾಡ್ದವ್ ನಾನು. ಹೌದು ಫೆಸಿಲಿಟೇಷನ್ ಯಾರು ಮಾಡ್ಬೇಕಾಯ್ತು ಅವ್ರು ಬಿಹೈಂಡ್ ದ ಸೀನ್ ಮಾಡ್ಯಾರ. ಅದಕ್ಕೆ ಚಾರ್ಜ್ ಬೇಕಾಗಿತ್ತಪ್ಪ ಅಂದ್ರ ಅವಾಗ ತಗೋಬೇಕು ಅವ್ರು. ಹೌದು ಲೇವಲ್ ಹಚ್ಕೊಂಡು ಇನ್ಕಮ್ ಟ್ಯಾಕ್ಸ್ ಅಂತ ಹೇಳಿ. ಹಿಂಗ ಬಿಹೈಂಡ್ ದ ಸೀನ್ ನಿನಗೆ ನೆಟ್ವರ್ಕ್ ನಿನ್ನ ನನಗ ಸೈಡ್ಗಿಟ್ಟ ನನ್ ಜೊತೆ ಮಾತಾಡ್ಲಾರ್ದ ನಿನ್ನ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ಕೊಂಡು ನಿನ್ಲಿಂದ ಹೊಡಿತಾರಪ್ಪ ರೊಕ್ಕ ಅಂತಂದ್ರೆ ಏನದು? ಹೌದು. ಉಳ್ಕಿದವ್ರು ಏನು ಹುಚ್ಚಿನ ಕಡ್ದು ಇಲ್ಲಿ ಹೊಸ ಮಂದಿಗೆ. ಸರಿ ಆಯ್ತು, ಈಗ ಆಯ್ತಾ ಡಿಸ್ಕನೆಕ್ಟ್ ಮಾಡ್ಕೊಂಡ್ ಪಾಯಿಂಟ್ ಗೊತ್ತಿಲ್ಲ ಏನ್ ಹೇಳಿಗತ್ತೀನಿ. ಪಾಯಿಂಟ್ ಗೊತ್ತಾತ. ಇದು ವ್ಯವಹಾರ ನಮಗೂ ಗೊತ್ತು ಅಂತ ಹೇಳಿಗತ್ತೀನಿ. ಇದು ಈ ಕಾಲ್ನಿಂದ ಮಾಧ್ಯಮದಿಂದ ತೋರಿಸ್ಕೊಡ್ಲಿಗತ್ತೀನಿ. ಇದು ನಾಲೆಜ್ ಎಲ್ಲರಿಗ ಅದರಿ ಅಂತ ಹಿಂಗ ಹೇಳೋದು. ಓಕೆ ಆಯ್ತು, ಹಂಗ ಮುಗಿಸೋಣ ಕಾಲ್. ಸೊ ಹಿಂಗದ ಇದು 31st ಒಳಗ್ ಮುಗಿಸು. ನೀರು ಅದೇ ನಾ ಇರ್ತೇನೆ. ಆಮೇಲೆ ಇಲ್ಲಿ ಬಾಜು ನೇಬರ್ಸ್ ಅವರು ನಮ್ ಬೇಕು ಬೇಸಿಕಲಿ. ನಡಕ್ ಒಂದ್ ಟೀಮ್ ಬಂದದ, ಅವರು ಹಳ್ಳ ಹಿಡಿಸ್ಲಿಕತ್ತಾರ ಬೇಸಿಕಲಿ ಅಡ್ನೇಡಿ. ಅರ್ಧಂಬರ್ಧ ಕೆಲ್ಸಗಳು ಅವು ಹಂಗ ನಡೆಯಂಗಿಲ್ಲ. ಆಯ್ತು ತಿಳಿದಿಲ್ಲ. ನಮ್ ಬಾಜುಕ್ ಈ ಕಡೆ ಈ ಸೈಡ್ ಚಂದ್ರಕಾಂತ್ ಅದರ, ಇಲ್ಲಿ ಬಾಬುರಾವ್ ಅಂತದಾರ, ಇಲ್ಲಿ ಬೋಡೆ ಅಂತದಾರ, ಮುಂದೆ ಚೌಧರಿ ಅಂತದಾರ, ಮುಂದೆ ಸೂರ್ಯಕಾಂತ್ ಅಂತದಾರ, ಅಲ್ಲಿ ಮುಂದೆ ಅಂಬರೀಶ್ ಅಂತದಾರ, ಇನ್ನೊಬ್ರು ಡಿ.ಜಿ. ಪಾಟೀಲ್ ಅಂತದಾರ. ಕನೆಕ್ಷನ್ ಮಾಡಿಕೊಟ್ರ. ಬಟ್ ಇವ್ರೆಲ್ಲಾ ಮಂದಿ ಜೊತೆ ಡೈರೆಕ್ಟ್ ಹಂಗ ಮಾತಾಡ್ಲಿಕ್ಕೆ ಆಗಂಗಿಲ್ಲ. ಎಲ್ಲಾ ವಿಷಯನಾಗ ಮಾತಾಡ್ಲಿಕ್ಕೆ ಬರಂಗಿಲ್ಲ. ನೀ ಇರ್ತೀವಿ ಯಾಕಂದ್ರೆ ನೀನು ಸ್ಕೂಲಿಂದ ಪರಿಚಯ ಇರ್ತೀವಿ, ಕಾಂಟ್ಯಾಕ್ಟ್. ನಿನ್ ಜೋಡಿ ಡಿಸ್ಕಷನ್ ಮಾಡ್ಕೊಂಡು ನಿನ್ ರೋಟ್ ಮಾಡ್ಲಿಕ್ಕೆ ಬರ್ತದ. ಟೆಕ್ನಿಕ್ಸ್ ಬಹಳ ಬಲ್ಲಿ. ಅದು ಫ್ಯಾಮಿಲಿಯಿಂದ ಅಷ್ಟ ಹೋಗ್ಬೇಕಂತಿಲ್ಲ, ರೊಕ್ಕಲಿಂದ ನನ್ನಿಂದ ಅಷ್ಟ ಹೋಗ್ಬೇಕಂತಿಲ್ಲ, ಹಂಗಿಲ್ಲ. ಹಂಗೇನು ಬರ್ದು ಕೊಟ್ಟಿಲ್ಲ ಅಲ್ಲಿ. ನೀ ಡಿಸ್ಕಷನ್ ಮಾಡ್ಕೊಂಡು ರೇಟ್ ನನಗೆ ಡಿಸ್ಕಷನ್ ಮಾಡ್ಕೊಂಡು ನಿಂತರು ನಾ ಮಾಡಿಸ್ಬೋದು. ಗೊತ್ತಿಲ್ಲ ಅವ್ರ ಟೆಕ್ನಿಕ್ಸ್ ಅಲ್ಲಿ. ಸೊ ಹಿಂಗಿರ್ತಾವಲ್ಲಿ ಮೆಕ್ಯಾನಿಸಮ್. ನಡಕಿನವ್ರು ಏನಂತಾರ, ನಿನ್ ಕಡೆ ರೊಕ್ಕ ಲಾಕ್ ಮಾಡಿಸಿ ನನ್ ಕಡೆಲಿಂದ ಮಾಡಿಸ್ಬೇಕಂತಾರ. ಹಂಗ ಬೇಡ ಸಿಸ್ಟಮ್ ಅಂತ ನಾ ಹೇಳಿರ್ತೀನಿ. ಈ ಸಿಸ್ಟಮ್ ಇನ್ನು ಮಾಡ್ಕೊಡ್ತಾರ ಬೇಕಿತ್ತಪ್ಪ ಅಂದ್ರೆ. ನಿನಗ್ ಸೈಡ್ ಸರಿಸಿ ಅಮೌಂಟ್ ಈ ಕಡೆ ತರಿಸ್ಕೊಟ್ಟು ಇಲ್ಲಿ ಒಬ್ರು ಇಡ್ಡಿಸಿ ಇಲ್ಲಿಂದ ಮಾಡಿಸ್ಲಿಕ್ಕೆ ಬರ್ತದ ಟೆಕ್ನಿಕ್ಸ್. ಗೊತ್ತಿಲ್ಲ ಪಾಯಿಂಟ್. ಒಬ್ರು ಅದಕ್ಕೆ ಕಾಂಟ್ರಾಕ್ಟ್ ಅಂತಾರ, ನೀವ ಡೈರೆಕ್ಟ್ ಮಾತಾಡ್ರಿ ಅಂತೇಳಿ. ನಾನ್ ಅದ್ರ ಬದ್ಲಿ ಫ್ರೆಂಡ್ ಅಂತ ನಾನ್ ಇಗತೀನಿ. ಫ್ರೆಂಡ್ ಅಂತಂದ್ರೆ ನೀನು ನನ್ನ ಈಜಿದವನು, ವಾರಿಗಿದವನು. ಹಿಂಗದು ಬೇಸಿಕಲಿ. ಇವೆಲ್ಲ ಸೈನ್ಸ್ ಅಂತಾರ, ಅದಕ್ಕೆ ಟೆಕ್ನಿಕ್ಸ್ ಅಂತಾರ, ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಅಂತಾರ ಅದಕ್ಕೆ. ಬ್ಯಾರೆಯವ್ರ ನಡಕ್ತಂದ್ರೆ ಏನಾಗ್ತದೆ, ಅವ್ರವ್ರ ಕ್ಯಾಲ್ಕುಲೇಷನ್ ಪ್ರಕಾರ ಅವ್ರವ್ರು ಹೊಡಿತಾರೆ ಕ್ಯಾಲ್ಕುಲೇಷನ್. ಕೆಲ್ಸ ಆಗೋದು ಇಂಪಾರ್ಟೆಂಟ್ ಅಲ್ಲ. ನನ್ನ ಇಂಟ್ರೆಸ್ಟ್ ಅಲ್ಟಿಮೇಟ್ಲಿ ನಂದು ಅವ್ರದ್ದು. ನಡಕ್ ನೀ ಮಾಡು, ಬ್ಯಾರೆಯವ್ರು ಮಾಡು, ಯಾರ ಮಾಡ್ಲಿ ಅಥವಾ ನಾನ ಮಾಡ್ಲಿ, ನನಗ್ ಮಾಡ್ಲಿಕ್ಕೆ ಬರಲಿಲ್ಲಪ್ಪ ನಾ ಬ್ಯಾರೆ ಹಿಡಿತೀನಿ. ಹಿಂಗ ಸೊ ಇವು ಟೆಕ್ನಿಕ್ಸ್ ಇರ್ತಾವ ಬೇಸಿಕಲಿ. ನಾ ಎಲ್ಲೋದ್ರಾಗ ಏನಪ್ಪಾ ಅಂದ್ರ ಪೀಸ್ ಮಾರ್ಕ್ ಆಗ್ಬೇಕಂತಿಲ್ಲ, ಚತುರ ಶಾಣೆ ತೋರಿಸ್ಬೇಕಂತಿಲ್ಲ, ಎಲ್ಲಾ ಡಿಪಾರ್ಟ್ಮೆಂಟ್ ನಾವ್ ಹೋಗ್ಬೇಕಂತಿಲ್ಲ. ನನ್ ಕಂಪ್ಯೂಟರ್ ಫೀಲ್ಡ್ ಅಷ್ಟ ನಂದು. ಕಾಂಟ್ರಾಕ್ಟರ್ ರೋಡ್ ಮಾಡ್ಸೋದು ಅದು ಇದು ಅವ್ರಿಗೆ ಹೇಳಿ ಅದು ನಂದಲ್ಲ ಕೆಲ್ಸ. ಅದು ನಂದಲ್ಲದು. ಸೊ ಇದು ಕರೆಕ್ಟ್ ಆಗಿ ಮಂದಿ ತಿಳ್ಕೊಂಗಿಲ್ಲ. ನಡಕ ಅವರು 108 ವಿಚಾರ ಮಾಡ್ತಾರ, 108 ಕ್ಯಾಲ್ಕುಲೇಷನ್ ಹುಡ್ತಾರ. ಹಿಂಗ ನಡೆಯಂಗಿಲ್ಲ, ಹಿಂಗಲ್ಲ. ಇದು ರೊಕ್ಕದ ಕೇಸ್ನಾಗೂ ಹೇಳಿಗತ್ತ ನಾ. ಬರೋದಿಲ್ಲ ರೊಕ್ಕ ಲಾಕ್ ಮಾಡಿಸ್ ನೀ ಮಾತಾಡಪ್ಪ ಅಂತಂದ್ರ ಅದು ಪದ್ಧತಿ ತಪ್ಪ, ಅದು ತಪ್ಪ ಹೇಳಿಗತ್ತ ನಾ. ಹಿಂಗದು ಬೇಸಿಕಲಿ. ಗೊತ್ತಿಲ್ಲ ಮ್ಯಾನೇಜ್ಮೆಂಟ್ ಏನು ಅಂತ ಹೇಳಿ ಇಲ್ಲೆಲ್ಲ ಗೊತ್ತಾತು. ಸೊ ಎಲ್ಲಾದ್ರೂ ಯಾರು 100% ಅಂತಿಲ್ಲ. ನಾನು 100% ಕಂಪ್ಯೂಟರ್ ಸೈನ್ಸ್, ಇಂಜಿನಿಯರಿಂಗ್, ಸಾಫ್ಟ್ವೇರ್ ಕೆಲಸನಾಗೂ ನಾನು ಇಲ್ಲ. ಸೊ ಅದು ಎಕ್ಸ್ಪೆಕ್ಟೇಷನ್ಸ್ ಬೇರೆಯವ್ರಿಗೆ ಮಾಡ್ಬೇಕಂದ್ರ ಆಗಂಗಿಲ್ಲ. ಅದಕ್ಕ ನಮ್ಮ ಪ್ಲಾನ್ ಪ್ರಕಾರ ನಾವು ಅಲ್ಲಿ ಸನ್ಯಾಸಿ ತಗೊಂಡು ಈ ಕಡೆ ಬರ್ತೀವಿ ನಾವು. ಇಲ್ಲಪ್ಪ ಅಂದ್ರೆ ಈ ಕಡೆ ಸನ್ಯಾಸಿ ತಗೊಂಡು ಆ ಕಡೆ ಹೋಗ್ತೀವಿ ನಾವು. ನಮ್ದು ನೋಡ್ಕೋತೀವಿ ನಾವು ಬೇಸಿಕಲಿ. ಗೊತ್ತಿಲ್ಲ ವಾಲಂಟರಿ ರಿಟೈರ್ಮೆಂಟ್ ಅಂತೇಳಿ SBI ನಾಗ ಮಾಡ್ಕೊಟ್ರ ಆಲ್ರೆಡಿ. ಎಂದೂ ಮಾಡ್ಯಾರ ಸೆಂಟ್ರಲ್ ಗವರ್ಮೆಂಟ್ ನಾಗ. ಹೇಳಿ ನಂದು ಪ್ರೈವೇಟ್. ಈ ನಡಕಿನವ್ರು ಯಾಕೆ ತಲೆ ಓಡಿಸ್ಲಿಕತ್ತಾರ 108 ನಿಂತ್ರು? ಏನಪ್ಪ ಎಲ್ಲಿನವ್ರು ಅವ್ರು ಯಾರಿಗ ಗೊತ್ತು. ಮತ್ತೆ ನೀ ಅವ್ರ ಜೋಡಿ ಯಾಕೆ ಸಿಕ್ಕೊಂಡೆ ಅಲ್ಲಿ ಹೋಗಿ? ಆಯ್ತು, ಇವಾಗ ಕಾಲ್ ಡಿಸ್ಕನೆಕ್ಟ್ ಮಾಡ್ಕೊಂಡಂಗಾರೆ. ಸೊ ಇವೆಲ್ಲ ಕ್ಯಾಲ್ಕುಲೇಷನ್ ಅದ. ಫಸ್ಟ್ ಕೆಲಸ ನಿನ್ನ ಟಾರ್ಗೆಟ್ ಏನಪ್ಪಾ ಅಂದ್ರ 31st ಒಳಗ ರೊಕ್ಕ ಬರೋದು, ಅದು ನಿನ್ ಟಾರ್ಗೆಟ್ ಇರ್ಬೇಕು. ನೀ ಹೆಂಗ್ ಇದು ಮಾಡ್ತಿ, ಏನ್ ಮಾಡ್ತಿ, ಯಾರು ಕೊಡ್ತಾರ ನಿನಗ್ ಬಿಟ್ಟದು. ನಿನ್ನ ಅಕೌಂಟ್ ಬರ್ಬೇಕು ಅಷ್ಟೇ. ಅದು ಇಂಪಾರ್ಟೆಂಟ್.
ಅಷ್ಟ ಮಾಡೋಣ. ಬಿಹೈಂಡ್ ದ ಸೀನ್ ಸ್ಟೋರೀಸ್ ರಾಮಾಯಣ ಮಹಾಭಾರತ 108 ಅಲ್ಲಿ ಓಕೆ ಹೇಳಿಕ ಫಾಲ್ತು ಸ್ಟೋರೀಸ್. ರಾಮಾಯಣ ಮಹಾಭಾರತ ಚಲೋ. ಈ ಕೇಸ್ನಾಗ ಬೋಗ ಸ್ಟೋರೀಸ್ ಬೇಡ ನಮಗ. ರಾಮಾಯಣ ಮಹಾಭಾರತ ಓಕೆ ಆಯ್ತು. ಗೊತ್ತಿಲ್ಲ ಗೊತ್ತಾಯ್ತ. ಇಡು ನಂಗೆ ಕಾಲ್ ಡಿಸ್ಕನೆಕ್ಟ್ ಮಾಡ್ಕೋಣ. ಹೆಂಗ ಆಗ್ತದಂತ ಇಲ್ಲ ಆಗ್ತೈತೆ. ನೀ ಇಲ್ಲಿದ್ ಮತ್ತ ಏನಂತಾರ ಇದು ಸ್ಟೇಟಸ್ ತಿಳ್ಕೊಂಡು ಮತ್ತ 31st ಆದ ಕಾಲ್ ಹಚ್ಚಿದ್ರ ಮತ್ತ ಹಂಗ ಮುಂದ್ ಪುಷ್ ಮಾಡೋದಿಲ್ಲ. ಇಲ್ಲ ಹಂಗೇನಿಲ್ಪ. ಹಂಗದು ನಾನು ಮತ್ ಅದಕ್ಕೆ ಕೇಳಿಗತ್ತೀನಿ. ಯಾಕಂದ್ರೆ ನೀ ಮತ್ ಅದ ಮಾಡೋ ನೀ ಕೆಲ್ಸ ಅದಕ್ಕೆ ಇಲ್ಲ ಹೇಳಿಗತ್ತೀನಿ. ಆ ಟೆಕ್ನಿಕ್ ನಂಗೆ ಗೊತ್ತು ಅಂತ ಹೇಳಿಗತ್ತೀನಿ. ಅಂದ್ರೆ ರೊಕ್ಕ ಲಾಕ್ ಮಾಡಿ ಮಾತಾಡ್ಸೋದು. ನಾ ಡೈರೆಕ್ಟ್ ನಿನಗ ಹಚ್ಚಿ ಮಾತಾಡ್ತೀನಿ ಬಾ ಪುಣ್ಯಾತ್ಮ. ಬಾಜುಕಿನ ಮಾತಾಡ್ಬೇಕಂದ್ರೆ ಅವ್ರ ಜೋಡಿ ಮಾತಾಡ್ತೀನಿ. ಹಂಗೂ ಗೊತ್ತಾತಿಲ್ಲ. ಗೊತ್ತಾತ. ಇದು ಈ ಪದ್ಧತಿ ಲಾಕಿಂಗ್ ಸಿಸ್ಟಮ್ ಇಟ್ಕೊಂಡು ಮಾಡೋದಲ್ಲ. ಅದು ಬ್ಯಾಡ್. ನಂಗೆ ಲೈಕ್ ಹಂಗಿಲ್ಲ ಅಂತ ಹೇಳಿಗತ್ತೀನಿ. ಯಾಕಂದ್ರೆ ವ್ಯವಹಾರನಾಗ ಒಂದ್ ಸರ್ಟನ್ ವೇಸ್ ನ ಮಾಡ್ಬೇಕಂತ ಇರ್ತದ. ಅದನ್ನ ತಪ್ಪಾಡ್ದ ಅಂತ ನಂದ್ ಇಂಟ್ರೆಸ್ಟ್ ಬೇಸಿಕಲಿ. ನಡಕಿನವ್ರದ್ದು ತಪ್ಪಿಸ್ಬೇಕಂತ ಅವ್ರದ್ದು ಇಂಟ್ರೆಸ್ಟ್. ಹಂಗ ಅವ್ರದ್ದು ಇಂಟ್ರೆಸ್ಟ್ ಕೇಳಕ್ ಕೂತ್ರ ನಾ ಬೋಸಡಿ ಮನುಷ್ಯ ಆಗ್ಬೇಕ. ಇಲ್ಲ ಪ್ರಾಸ್ಟಿಟ್ಯೂಷನ್ ಸೆಂಟರ್ ತೆಗಿಬೇಕಿಲ್ಲ ಮನ್ಯಾಗ. ಮತ್ತೆ ಓದೋದ್ ಬಂದ ತಪ್ಪ ಕೊಡ್ಲೇನ ಮತ್ತೆ ನೀ ಅದ ಮಾಡ್ಲಿಕತ್ತಾರ ನಿಂತ್ರು ಅದು ಹೇಳಿಗತ್ತಿನ. ಅದು ಹಂಗ ತೋರಿಸ್ಕೊಡ್ತದ. ನಂದ್ ಕೇಸ್ನಾಗ ಹಂಗ ತೋರಿಸ್ಕೊಡ್ತದ. ತಿಳಿದಿಲ್ಲ ಪಾಯಿಂಟ್. ರೊಕ್ಕದ ಕೇಸ್ನಾಗ ಇದು ಈ ಸೆಗ್ಮೆಂಟ್ನಾಗ ಹಿಂಗ ಮತ್ ಬ್ಯಾರೆ ಸೆಗ್ಮೆಂಟು ಅವ. ಅದ್ರೊಳಗು ಹಿಂಗ್ ಮಾಡ್ಲಿಕ್ಕತ್ರ ಸೇಮ್ ನಂದು ಅಭಿಪ್ರಾಯ ತಿಳ್ಕೊಬೇಕು ನನಗೇನ್ ಅನ್ಸುತ್ತ ಅಂತ ಹೇಳಿ. ನಡಕಿನವ್ರದಲ್ಲ, ಅವ್ರದ್ದು ಥಿಂಕಿಂಗ್ ಬ್ಯಾರೆ ಇರ್ತಾವಲ್ಲಿ 108. ಅಲ್ಲಿ ಏನಂದ್ರ ಭಾಗವತ್ ಲೆಕ್ಚರ್ ಕೊಡ್ಲಿಕತ್ತೀನಿ ಅಂತ ಅವ್ರು ವಿಚಾರ ಮಾಡ್ತಾರ ಅವ್ರ ಥಿಂಕಿಂಗ್ ಪ್ರಕಾರ. ಬಟ್ ಕೆಲ್ಸ ಆಗೋದು ಬೋಸಡಿ ನನ್ ಕೇಸ್ನಾಗ. ನನ್ ಥಿಂಕಿಂಗ್ ನೋಡ್ಬೇಕಲ್ಲ ಅಲ್ಲಿ ಅಲ್ಟಿಮೇಟ್ಲಿ. ಅದು ಮ್ಯಾಟರ್ ಆಗ್ತಾವ. ಅದಕ್ಕಂತೇಳಿ ಏನಪ್ಪಾ ಅಂದ್ರ ಫ್ಯಾಮಿಲಿ, ರಿಲೇಟಿವ್ಸ್, ಫ್ರೆಂಡ್ಸ್, ಬಂಧು ಬಳಗ, ನೇಬರ್ಸ್ ಅಂತ ಹಿಂಗೆಲ್ಲ ಮಾಡಿಕೊಟ್ರ. ಒಂದ್ ಸಿಸ್ಟಮ್ ಮಾಡಿಕೊಟ್ರ. ಅಲ್ಲಿ ಕಮಿಟೀಸ್ ಅಂತ ಅದಾರ ಮೊದ್ಲಿನ ಕಾಲನಾಗ. ವಿಲೇಜ್ ಲೆವೆಲ್ ಅಂತೇಳಿ ಹಿಂಗವು ಟೆಕ್ನಾಲಜಿ ಯೂಸ್ ಮಾಡ್ಬೇಕಂತ ಹೇಳಿ ಇಂತ ಹಾಲ್ಕಡಿಗಿರಿ ಕೆಲಸ ಮಾಡಿಸ್ಲಿಕ್ಕತ್ತಾರ. ರೊಕ್ಕ ತೂರಿ ಭಿಕ್ಷಾ ಹಾಕಿ. ಅದು ಚಲೋ ಕೆಲಸ ಆಗೋ ಬದ್ಲಿ ಉಲ್ಟಾ ಪುಲ್ಟಾ ಕೆಲಸ ಆಗ್ಲತ್ತವ ನನ್ನ ಕೇಸ್ನಾಗ. ಇದು ಹೇಳಿಗತ್ತ. ಅದಕ್ಕ ನೀ ಕೆಟ್ಟೋನ್ ಆಗೋದ್ ಬೇಡ ಅಂತ ನಾ ಅಂತೀನಿ. ಸ್ವಚ್ಛ ಕ್ಲಿಯರ್ ಕಟ್ ಹೇಳಿಗತ್ತ. ತಿಳಿತಿಲ್ಲ. ಸೊ ಇದು ಮೇನ್ ಬಾಟಮ್ ಲೈನ್. ಆಯ್ತು, ಕಾಲ್ ಡಿಸ್ಕನೆಕ್ಟ್ ಮಾಡ್ಕೊಂಡಂಗಾರ ಆತು. ಇದು ನಿಮ್ಗೆ ತಿಳಿದ. ಬಟ್ ರೊಕ್ಕ ಟ್ರಾನ್ಸ್ಫರ್ ಆಗ್ತೋ ಇಲ್ಲ ಅಂತ ಅದು ಫಸ್ಟ್. ಅದು ಮೇನ್ ಇಂಪಾರ್ಟೆಂಟ್. ಅದ್ರ ಸಂಬಂಧ ಕಾಲ್ ಮಾಡಿನ. ಇವು ನೆಕ್ಸ್ಟ್. ಫಸ್ಟ್ ಆದ್ಮೇಲೆ ಇದು ನೆಕ್ಸ್ಟ್. ಫಸ್ಟ್ ಅದ ಇಲ್ಲಪ್ಪಾ ಅಂತಂದ್ರೆ ಇದು ತಗೊಂಡ್ ಏನು ಉಪಯೋಗ ಇಲ್ಲ. ಬನ್ನಿಕಾಯಿ ಗೊತ್ತಿಲ್ಲ. ಯಾಕಂದ್ರೆ ಅದು ನನಗೆ ಇಂಪಾರ್ಟೆಂಟ್ ಫಸ್ಟ್. ಇದಲ್ಲ ಸದ್ಯ. ರೊಕ್ಕ ಕೊಡೋಕ್ಕಿಂತ ಮೊದ್ಲು ಇದು ಇಂಪಾರ್ಟೆಂಟ್ ಇತ್ತು. ಅದಲ್ಲ ಅವಾಗ. ಸೊ ಹಿಂಗಿರ್ತಾವ. ಸೊ ಇವೆಲ್ಲ ನಾಲೆಜ್ ನಿನಗ ತಿಳಿತು ಇಲ್ಲ. ನಂದು ಅಂದ್ರ ಥಿಂಕಿಂಗ್ ಇದು ತಿಳ್ಕೋದು ಜ್ಞಾನ ಇರ್ಬೇಕು ಬೇಸಿಕಲಿ. ಹಿಂಗ ಹೇಳಿಗತ್ತ. ಅದಕ್ಕ ನೀ ತಿಳ್ಕೊಬೇಕು. ತಿಳ್ಕೋತೀನಿ ಎಲ್ಲ ಫೈನ್. ನಿನಗ ಕೆಲ್ಸ ಮಾಡ್ಲಿಕ್ ಬಿಡಂಗಿಲ್ಲಪ್ಪಾ ಅಂತಂದ್ರ ನಿನಗ್ ಹೇಳೇನ್ ಪ್ರಯೋಜನ ಲಾಸ್ಟಿಗೆ. ಗೊತ್ತಿಲ್ಲ ಪಾಯಿಂಟ್. ಸೊ ಇವೆಲ್ಲ ನೋಡ್ಕೊಂಡು ವಿಚಾರ ಮಾಡ್ಕೊಂಡು ನಾ ಥಿಂಕ್ ಮಾಡ್ತೀನಿ ಹಿಂಗವು. ಆಯ್ತು, ಕಾಲ್ ಡಿಸ್ಕನೆಕ್ಟ್ ಮಾಡಂಗಾರ. ತಿಳಿತಿಲ್ಲ ಪಾಯಿಂಟ್. ಪಾಯಿಂಟ್ ತಿಳಿತೆ. ಕಾಲ್ ಡಿಸ್ಕನೆಕ್ಟ್ ಮಾಡ್ಕೊಂಡಂಗಾರ. ಫೈನ್. ರೊಕ್ಕದ ಬಗ್ಗೆ ಏನಂತ ಹೇಳ ಫೈನಲ್. ಅದು ಆಯ್ತು ಹೇಳಿನಲ್ಲ. 31st January 2025. ಮತ್ ಹಿಂಗ ಸ್ಟೋರೀಸ್ ಇವು ಕೇಳ್ಬೇಕಂತ ಹೇಳಿ ಮತ್ ಮುಂದ್ ಹಾಕ್ಬಿಡ ಡೇಟ್. ಇಲ್ಲ ನೀನು ಮಾತಾಡ್ಬೇಕಾಯ್ತಪ್ಪ, ಡಿಸ್ಕಷನ್ ಮಾಡಬೇಕಾಯ್ತಪ್ಪ ಅಂದ್ರೆ ನೀನು ಹಚ್ಚಿ ನಾನು ಹಚ್ಚಿ ಮಾತಾಡ್ತೀನಿ. ಅವು ಟೆಕ್ನಿಕ್ಸ್ ವಿತೌಟ್ ಮನಿ ಟೆಕ್ನಿಕ್ಸ್ ಬೇಕಂತ ಹೇಳಿಕತ್ ನಾ ಸ್ವಚ್ಛ ಕ್ಲಿಯರ್ ಕಟ್ ಹೇಳ್ತೀನಿ. ನಿನಗೆ ಡೈರೆಕ್ಟ್ ಅಮೌಂಟ್ ಕೊಡ್ಲಪ್ಪ, ಡೈರೆಕ್ಟ್ ಅವ್ರು ಕೊಡ್ಲಿ, ನನಗ್ ಸಂಬಂಧ ಇಲ್ಲ. ಇಲ್ಲಿ ರೋಡ್ ಮಾಡ್ಯಾರ, ನಾ ರೊಕ್ಕ ಕೊಟ್ಟಿಲ್ಲ ರೋಡಿಗೆ. ನಾ ಕೊಟ್ಟಿಲ್ಲ. ಆಯ್ತು, ಡಿಸ್ಕನೆಕ್ಟ್ ಮಾಡ್ಕೊಂಡು ತಿಳಿದಿಲ್ಲ ಪಾಯಿಂಟ್. ಅದನ್ನ ಚೀಫ್ ಮಿನಿಸ್ಟರ್ ಏನ್ ರೋಲ್ಸ್ ಇರ್ತಾವ ಅಲ್ಲಿಂದ ಡೈರೆಕ್ಟ್ ಫಂಡಿಂಗ್ ತಗೋರಿ. ನನ್ನ ಕಡೆಯಿಂದ ಇಲ್ಲ, ನಾ ಕೊಡಂಗಿಲ್ಲ. ಯಾಕಂದ್ರೆ ಸರ್ಟನ್ ಇವು ಬೇಕಾಗ್ತಾವ, ಅವು ನೋಡ್ತೀನಿ ಬೇಸಿಕಲಿ ಒಟ್ಟ. ಆಯ್ತು, ಕಾಲ್ ಡಿಸ್ಕನೆಕ್ಟ್ ಮಾಡೋಣ. ಇದು ಫೈನಲ್ ಇಲ್ಲ, ನಿಂಗೆ ತಿಳಿದಿಲ್ಲ. ಇದು ಮೇನ್ ಕಾಲ್ ಮಾಡಿದ ಮೇನ್ ಪ್ರಮುಖ ಕಾರಣ ಏನಂತಂದ್ರೆ ಫಂಡ್ ಟ್ರಾನ್ಸ್ಫರ್ ಬಗ್ಗೆ.
ಎಸ್ ಎಸ್ ಅದನ್ನ ನೀ ಹೂ ಅಂದಿ ಅಂತ ತಿಳ್ಕೊಂಡು ನಾ ಇವೆಲ್ಲ ಉಳ್ಕಿದ್ದೆಲ್ಲ ಮಾತಾಡಿನ. ಓಕೆ ಓಕೆ. ನೀ ಮತ್ತೆ ಚೇಂಜ್ ಮಾಡಿದ್ರೆ ನಾನು ಮತ್ತೆ ಸುನೀಲ್ ಕೆಟ್ಟ ಮನುಷ್ಯ ರೀ, ಅವ ಕಾಲ್ನಾಗ ಕೆಟ್ಟ ಮನುಷ್ಯ ಕೆಟ್ಟ ವ್ಯವಹಾರ ಮಾಡ್ಯಾನ, ಅದು ವ್ಯವಹಾರ ಮುಗಿಸುವಲ್ಲ ಅಂತ ಹೋಗಿ ಕಂಪ್ಲೇಂಟ್ ಕೊಡ್ಬೇಕಾಗ್ತಾನ. ಈ ಪಟ್ರಿ ಬೇಡ ಅಂತ ಹೇಳಿಗತ್ತಿನ. ಬೇಡ ಬೇಡ ಅದು ಬೇಡ ಬೇಡ. ಗೊತ್ತಾತಿಲ್ಲ? ಇದು ನೀ ತಿಳ್ಕೊಬೇಕು. ಅಲ್ಲಿ ನೀ ಬ್ಯಾರೆಯವ್ರ ಏನ್ ನೀ ಕೇಳಲಿಗತ್ತಿಲ್ಲ, ಅವ್ರೇನ್ ಹೇಳಿಗತ್ತಾರಲ್ಲ ಅವ್ರದ್ದು ಕೇಳಬೇಡ ಅಂತ ಹೇಳಿಗತ್ತೀನಿ. ಯಾಕಂದ್ರೆ ವ್ಯವಹಾರ ನಮ್ಮಿಬ್ರು ನಡಕಾಗಿತ್ತು, ಅದು ಕರೆಕ್ಟ್ ಆಗಿ ಆಗ್ಬೇಕಾಗಿತ್ತು, ಬಟ್ ಆಗಿಲ್ಲ. ಇದು ಹೇಳಿಗತ್ತೀನಿ. ಆಯ್ತು, ಇದನ್ನ ಕರೆಕ್ಟ್ ಮಾಡ್ಲಿಕತ್ತೀನಿ ನಾನ್ ಸೈಡ್ಲಿಂದ, ಬ್ಯಾರೆಯವ್ರ ಅಪ್ರೋಚ್ ಮಾಡ್ಲಾರ್ದನ್ನ ಹಿಂಗ. ಆಯ್ತು. ಸೊ ಇದು ಮಾಡೋ ಜವಾಬ್ದಾರಿ ನಿಂದು. 31st ತನಕ ವೇಟ್ ಮಾಡ್ಬೇಕಂತ ಬೇಡಂತ. ಮಾಡ್ಬೇಕು. ನೀ ಮಾಡ್ತೀವೋ ಇಲ್ಲೋ ಒಳಗ? ನಾ ಮಾಡ್ತೇನೆ. 31st ಅಂದ್ರೆ ಎಂದಾಗ್ತದ? ಶುಕ್ರವಾರ. 31st Jan 2025 ಶುಕ್ರವಾರ. ಮತ್ತ ಫ್ರೈಡೆ ಕಾಲ್ ಮಾಡ್ಬೇಕು, ಥರ್ಸ್ಡೇ ಕಾಲ್ ಮಾಡ್ಬೇಕು, ಹೆಂಗ ಏನು? ಫ್ರೈಡೆ ಮತ್ತೆ ಕಟ್ ಆಗ್ಲಿ ಇವತ್ತು. ಅಲ್ಲ ಫ್ರೈಡೆ ಟ್ರಾನ್ಸ್ಫರ್ ಆದಿಂದ ಕಾಲ್ ಮಾಡ್ಬೇಕಾದ್ರೆ ಮಾತಾಡೋಣ ಅಂತ. ಮಾತು ನನಗ ಈ ವ್ಯವಹಾರ ಬಗ್ಗೆ ಅಲ್ಲ, ಬ್ಯಾರೆ ಬಗ್ಗೆ ಮಾತಾಡೋದಪ್ಪ ಅಂದ್ರೆ ಮಾತಾಡೋಣ ಅಷ್ಟೇ. ಈ ರೊಕ್ಕದ ಬಗ್ಗೆ ನಾನು ಮಾತಾಡೋದು ಇಲ್ಲ. ಹೌದೌದು. ಅಂದ್ರ ಅರ್ಥ 31st ತನಕ ನೀನು ವೇಟ್ ಮಾಡ್ಬೇಡ, 31st ತನಕನೂ ನೀ ವೇಟ್ ಮಾಡ್ಬೇಡ, ಅದ್ರೊಳಗ ಮುಗಿಸ್ಬಿಡು ಅಂತ ಅನ್ಲಿಗತ್ತಿನ. ಹಂಗ ಮಾಡೋದು. ಗೊತ್ತಿಲ್ಲ ಪಾಯಿಂಟ್? ಗೊತ್ತಾಯ್ತು. ಇದು ನೀ ಕರೆಕ್ಟ್ ಆಗಿ ತಗೋಬೇಕು. ಇದು ಫಸ್ಟ್ ಇಂಟ್ರೆಸ್ಟ್ ನಂದು. ಇದು ಫಸ್ಟ್. ಇದು ಗುಲ್ಬರ್ಗ ಇಲ್ಲ, ಧಾರವಾಡ ಇಲ್ಲ, ಬೆಂಗಳೂರು ಇಲ್ಲ, ಗಂಚಕರ್ ಇಲ್ಲ, ಏನೂ ಇಲ್ಲ. ಇದು ಒಂದೇ ಕೆಲಸ ಫಸ್ಟ್. ಇದು ಮೇನ್ ಇಂಪಾರ್ಟೆಂಟ್. ಗೊತ್ತಿಲ್ಲ? ಇಲ್ಲಿ ನೀರು ಬರ್ಲಿಗತ್ತಿಲ್ಲಪ್ಪ ಅಂತಂದ್ರೆ ನಾ ಪ್ಲಂಬರ್ ಅವನಿಗೆ ಕರಿಬೇಕು ಇಲ್ಲಿ ಬೇಸಿಕಲಿ. ಹೌದು. ನಿನ್ ಕಾಲ್ ಮಾಡಂಗಿಲ್ಲ 20 ಲಕ್ಷ ಕೊಡ ಅಂತ ಹೇಳಿ. ಹೌದು. ಯಾಕೆ ಹೇಳು? ಯಾಕಂದ್ರೆ ನೀರ್ ಇಂಪಾರ್ಟೆಂಟ್ ಇಲ್ಲಿ ಬೇಕಂತ ಹೇಳಿ. ಹೌದು. 20 ಲಕ್ಷ ತಗೊಂಡ್ ನಾ ಏನ್ ಮಾಡ್ಲಿ? ಬದ್ನಿಕಾಯಿ. ಸೊ ಇವೆಲ್ಲ ನೀ ತಿಳ್ಕೊಬೇಕು ಬೇಸಿಕಲಿ. ನಮ್ಮಿಬ್ರು ಕೇಸ್ನಾಗ ಈಗ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಟಾಸ್ಕ್ ಏನಪ್ಪಾ ಅಂದ್ರೆ 20 ಲಕ್ಷ ಟಾರ್ಗೆಟ್. ಉಳ್ಕಿದ್ ಏನು ಸೇರಿಸ್ಬೇಡ. ಗೊತ್ತಾದಿಲ್ಲ? ಯಾಕಂದ್ರ ಸೇರಿಸಿ ನಡಕಿನವ್ರು ಸೇರಿಸಿ ಗದ್ಲೆ ಬಿಸಿ ಹಳ್ಳಾಡಿಸ್ಬಿಟ್ಟಾರ. ನನಗದು ಬೇಡ ಯಾವ್ದು ಫಸ್ಟ್. ಗೊತ್ತಾದಿಲ್ಲ? ಸೊ 31st ಒಳಗ ಮಾಡ್ತಂತಿ. ಹೌದೌದು. ಟಾರ್ಗೆಟ್ ಒಳಗೆ ಇಟ್ಕೊನಿ. ನಾ ಅದಕ್ಕೆ ಹಚ್ಚಿನ, ಬ್ಯಾರದಕ್ಕಲ್ಲ. ಇದ ಮೇನ್. ನೀ ಅದು ಅಂದಿದ್ದಕ್ಕೆ ಹೂ ಅಂದಿದ್ದಕ್ಕೆ ನಾ ಉಳ್ಕಿದ್ ಮಾತಾಡಿನ. ಆಯ್ತು. ಇವತ್ತೆಷ್ಟು ತಾರೀಕು? 26 ಇವತ್ತು ಸಂಡೇ. ಸಂಡೇ ಫೈನ್. ನೀ ಮತ್ತೆ ನಿನ್ ಸೈಡ್ ಏನು ಮತ್ತೇನು ಏನಂತಾರ ಬ್ಲಾಕ್ ಮಾಡಿದ್ದೇನು ಮತ್ತ ನಂಬರ್? ಇಲ್ಲಪ್ಪ, ಅದು ಬ್ಲಾಕ್ ಮಾಡಿದ್ರೆ ಹಂಗ ಇದು ಬರ್ತದೆ. ಯಾಕಂದ್ರೆ ನಾ ಕಾಲೇಜ್ ಹತ್ಲಿಕ್ಕತ್ತಿದ್ದಲ್ಲ. ಅಲ್ಲಿ ನಡಕಿನವ್ರು ಆಂಡ್ರಾಯ್ಡ್ ಮಾಡ್ಬೋದು ಬಿಡು, ಅದ್ ನಂಗೆ ಗೊತ್ತದ. ಅವ್ರು ಏನಪ್ಪಾ ಅಂದ್ರೆ ಆಂಡ್ರಾಯ್ಡ್ ಅದಕ್ಕೆ ಮತ್ತೆ ಟೆಕ್ನಾಲಜಿ ಫ್ಲೆಕ್ಸಿಬಿಲಿಟಿ ಟೆಸ್ಟ್ ಮಾಡ್ಬೇಕಂತಾರ ಅವ್ರು. ಮತ್ತೆ ಇದು ಸಂಬಂಧ ಕೆಡಸಂಗ ಆಗ್ತದ ಮತ್ತದು. ಆಯ್ತು, ಇವಾಗ ಕಾಲ್ ಡಿಸ್ಕನೆಕ್ಟ್ ಮಾಡ್ಕೊಂಡಂಗಾರ ನಾ ಅದು ಮಾಡ್ತೇನೆ. ಅಲ್ಲ ಮತ್ತೆ ಏನ್ ಹಿಂಗ್ ಮಾಡ್ಕೊ ಕೂತ್ರೆ ಹೆಂಗ? ಇಲ್ಲ ಏನಿಲ್ಲ. ನಾ ಅವಾಗ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಪ್ಪ ಅಂತಂದ್ರೆ ಮತ್ತದು ಏನ್ ಮಾಡ್ದಂಗ ಆಗ್ತದ? ಮುಂದ್ ಒಂದ್ ಸಿಸ್ಟಮ್ ಬಂತಪ್ಪ ನಿಂದು, ಎಲ್ಲಾ ಹಿಂಗ್ ಕಂಪ್ಲೇಂಟ್ಸ್ ಬೀಳ್ಕೋತ್ ಬಂತಪ್ಪ ಅಂತಂದ್ರೆ ನಿನಗ 20 ವರ್ಷ ತನಕ ಅಂಡಮಾನ್ ನಿಕೋಬಾರ್ನ ಕಳಿಸ್ತಾರಲ್ಲಿ ಕಾಲ್ ಕಡಿಲಿಕ್ಕ ಒಂದ್ ಟಾರ್ಗೆಟ್ ಇಟ್ಟ. ಅಂತ ಸಿಸ್ಟಮ್ಸ್ ಬಂತಂದ್ರೆ ಏನ್ ಮಾಡ್ತೀರ ಆಮೇಲೆ ಮುಂದೆ? ಅಲ್ಲಿ ಬಂತಂದ್ರೆ ಏನ್ ಮಾಡಿದ್ರಿ ಮುಂದೆ? ಏನ್ ಮಾಡ್ತಿ? ಅದೇನ್ ಬೇಡ ಬೇಡಪ್ಪ ನಮಗ. ಬರ್ತದ. ಈಗ ಪೆಟ್ರೋಲ್ ಹೆಂಗ ಬಂದದ್ಲ ಓಸು ಮಂದಿಗ ಕುತ್ತಿಗೆ, ಇವೆಲ್ಲ ರೊಕ್ಕದೆಲ್ಲ ಓಸು ಪೆಟ್ರೋಲ್ ಗಾಡಿ ಸಂಬಂಧ. ಅಲ್ಟಿಮೇಟ್ಲಿ ಪೆಟ್ರೋಲ್ ಗಾಡಿ ಬಂದ್ ಬಿತ್ತಪ್ಪ ಅಂದ್ರೆ ಓಸು ಮಂದಿ ಬಂದ್ ಬಿಡ್ತಾರ. ಎಲ್ಲ ಡಮ್ಮಕ್, ಎಲ್ಲ ಫ್ಲಾಟ್ ಓಸು. ಗೊತ್ತಿಲ್ಲ ಪಾಯಿಂಟ್? ಎವ್ರಿ ಡಿಸ್ಟ್ರಿಕ್ಟ್ ಎಲ್ಲ ಕಂಪೇರ್ ಮಾಡೋದು ಪೆಟ್ರೋಲ್ ಸಂಬಂಧ. ಪೆಟ್ರೋಲ್ ಮೇನ್. ಪೆಟ್ರೋಲ್ ಗಾಡಿ ಇದು ಬಿಟ್ರೆ ಏನೂ ಅಲ್ಲ. ಎಲ್ಲ ಡಬ್ ಹೊಡಿತದ. ಇದೆಲ್ಲ ನಡೆದಿದ್ದು ಅದ್ರ ಸಂಬಂಧ. ಸರಿ.
ಸೊ ಹಿಂಗದ ಈಗ ಮತ್ತ ಹೆಂಗಂತಿ ಮತ್ತ ಹೆಂಗ ನಿಂಗ ಮತ್ತ ಹೆಂಗ 31 ಜನವರಿ 2025 ಗೆ ಫಂಡ್ ಟ್ರಾನ್ಸ್ಫರ್ ಮುಗಿಸ್ಬಿಡೋಣ. ಅದು ಟಾರ್ಗೆಟ್, ಅದು ಫೈನಲ್ ಅದು ಅವತ್ತೇ ಮುಗಿತ ಹೋಗ್ಬಿಡತ್ತೆ. ಅವತ್ ಅನ್ಬೇಡ, ಅದು ಮುಗಿಯಂಗಿಲ್ಲ. ನೀವು ಒಳಗ್ ಸ್ಟಾರ್ಟ್ ಮಾಡು. ಬೇಸಿಕಲಿ ಮಾಡಿ ತೋರಿಸು. ಒಂದು ಫಂಡ್ ಟ್ರಾನ್ಸ್ಫರ್ ಮಾಡಿ ತೋರಿಸು, 3 lakhs ಮಾಡಿ ತೋರಿಸು. ಅಂದ್ರ 30th ಒಂದು 3 lakhs ಮಾಡೋಣ ಫಸ್ಟ್. ಮಾಡಿ ತೋರಿಸು ಫಸ್ಟ್. 30th ಯಾಕಂತಿ, 27th ಅನ್ನು, 28th ಅನ್ನು, 29th ಅನ್ನು, 26th ಅನ್ನು, 25 ಅಂತೂ ಅನ್ಲಿಕ್ಕೆ ಬರಂಗಿಲ್ಲ. 26 ಓಕೆ ಟೆಕ್ನಿಕ್ ಇರ್ತಾವಲ್ಲಿ. ಅದು ಮಾಡಿ ತೋರಿಸ್ಬೇಕಲ್ಲ, ಕಾನ್ಫಿಡೆನ್ಸ್ ತೋರಿಸ್ಬೇಕಲ್ಲ. ಸುಮ್ಮನೆ ಹಿಂಗ್ ಕೂತ್ರ ಕೆಲಸ ಆಗಲ್ಲ. ಅದು ಹೇಳಿಕತ್ತೀನಿ ನಾವು ವ್ಯವಹಾರ ಮೇನ್ ಇಂಪಾರ್ಟೆಂಟ್. ಅದೊಂದ ಕೂತಿನ ಅಷ್ಟೇ, ಗೊತ್ತಿಲ್ಲ. ಸೊ ಹಿಂಗದ ನಿಮ್ ಮುಂದ ಮತ್ ಏನ್ ಏನಿರ್ತಾವ ಏನಿರ್ತವ ಕರೆಕ್ಟ್ ಆಗಿ ಹೇಳಂಗ. ಆಯ್ತು, ಏನಿಲ್ಲ ಏನೂ ಇಲ್ಲ. ಏನಿಲ್ಲ, ಇವಾಗ ಕಾಲ್ ಡಿಸ್ಕನೆಕ್ಟ್ ಮಾಡ್ಕೊಂಡು ಸ್ಟೋರೀಸ್ ಗೊತ್ತವ ಅದ್ರ ಬಗ್ಗೆ, ಅದಕ್ಕೆ ಹೇಳಿಕತ್ತೀನಿ. ಈಗ ಅದು ಸ್ಟೋರೇಜ್ ಏನ್ ಬೇಡ ತಗೋ. ನೀವು ಬಂದ್ರೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಜಾಬ್ ಹುಡ್ಕೋತಂತ ಹೇಳಿ, ಅದ್ ನಮಗ್ ಗೊತ್ತದ ಲಫ್ಡ. ಹೌದೌದು, ಬೆಂಗಳೂರು ಡಿಸ್ಟ್ರಿಕ್ಟ್ ಲೆವೆಲ್ ಲಫ್ಡಾಸ್ ಎಲ್ಲ ಬಹಳ ಗೊತ್ತವ ಅವು ಅಂತವು ಸುದ್ದಿಗಳು. ಹೌದು. ಸೊ ಇದು ಅವೆಲ್ಲ ಸೇರಿಸ್ಬೇಡ್ರಿ ಅಂತ ನಾ ಹೇಳಿಕತ್ತೀನಿ, ಗೊತ್ತಿಲ್ಲ. ಯಾಕಂದ್ರೆ ಅದಕ್ಕಂತ ಹೇಳಿ ಇಂಡಿಯನ್ ಕರೆನ್ಸಿ ಬೇರೆ ಅದ, ಅದು ಡಿಪಾರ್ಟ್ಮೆಂಟ್ ಬೇರೆ ಅದ. ಅಲ್ಲಿ ಡಿಸ್ಟ್ರಿಕ್ಟ್ ಕೋಡ್, ಬ್ಯಾಂಕ್ ಕೋಡ್ ಯಾವ ಇಲ್ಲ ಅಲ್ಲಿ. ಏರಿಯಾ ಕೋಡ್, ಬನಶಂಕರಿ ಕೋಡ್, ಜಯನಗರ್ ಕೋಡ್, ಬಾನಸವಾಡಿ, ಮಾಲ್ಮಡ್ಡಿ, ಸತ್ತೂರ್ ಹಂಗ ಇಲ್ಲದ ಕೋಡ್ ಇಲ್ಲ ನೋಟ್ನಾಗ. ಕರೆನ್ಸಿನಾಗೂ ಇಲ್ಲ, ಆನ್ಲೈನ್ ನಾಗೂ ಇಲ್ಲ, ಎಲ್ಲೂ ಇಲ್ಲ ಅಲ್ಲಿ. ಆಯ್ತು, ಕಾಲ್ ಇಡೋಣ. ಇದು ಬಹಳ ಡೀಪ್ ಅದ, ಇದು ಬಹಳ ಡೀಪ್ ಅದ, ಇದು ಡೀಪ್ ಹೋಗ್ತದ ಫುಲ್. ಅದಕ್ಕೆ ಹೇಳಿಕತ್ತೀನಿ. ಅದ್ರೊಳಗೆ ನೀ ಬಕರಾಗದ್ ಬೇಡ, ನಾ ಬಕರಾಗದ್ ಬೇಡ. ನಾವ್ ಮುಂದ್ ಹೋಗೋದ್ ಬೇಕಾಗದ. ಬೇರೆಯವ್ರ ಸಂಬಂಧ ನಾವೇ ಸಿಕ್ಕೊಂಡ್ ಬಿಡ್ಬೇಕಿಲ್ಲಿ. ಗೊತ್ತಾಗಿಲ್ಲ ಪಾಯಿಂಟ್. 27th ನಾಳೆ ಹೋಗಿ ಟ್ರಾನ್ಸ್ಫರ್ ಮಾಡ 3 ಲಕ್ಷ ಫಸ್ಟ್ ತೋರಿಸು. 27th ಬೇಡ, 30th ಮಾಡೋಣ. 30th ಅಂತಿಪ. ಮತ್ತ 30th ಕಾಲ್ ಮಾಡಿದ್ರ ಮತ್ತ ನೀ ಮತ್ ಮುಂದ್ ಹಾಕೊಂಡ್ ನೀ ಮನುಷ್ಯ ಅದು ಹಿಡಿಬೇಡ ಅಂತ ಹೇಳಿಗತ್ತಿನ. ಅದೇ ರೊಕ್ಕ ಬೇಕಾಗಿತ್ತಪ್ಪ ಅಂದ್ರೆ ಹೇಳು, ಅದಕ್ ಮಾಡೋ ತರಿಕಾ ಇರ್ತಾವ. ಗೊತ್ತಿಲ್ಲ, ಅದಕ್ ಮಾಡೋ ರೀತಿ ಇರ್ತಾವ. ಅದಕ್ಕೆ ಡೈರೆಕ್ಟ್ ಕಮ್ಯುನಿಕೇಶನ್ ನಿನ್ ಜೋಡಿ ಇತ್ತಪ್ಪ ಅಂದ್ರೆ ಕೆಲ್ಸ ಆಗ್ತಾವ. ಅದು ಹೇಳಿಗತ್ತೀನಿ ನಾ ಸ್ವಚ್ಛಾಗಿ. ಈ ಪಟ್ರಿ ಹಿಡ್ಕೊಂಡು ಬಂದ್ರ ಇದು FIR ಕೇಸ್ ಆಗ್ತದ. ಅದು ಹೇಳಿಗತ್ತೀನಿ. ನಾವ್ ವ್ಯವಹಾರ ಹೆಂಗ್ ಮಾಡ್ಕೋತೀವಿ ಅದ್ರ ಮೇಲೆ ನೆಕ್ಸ್ಟ್ ಸ್ಟೆಪ್ ಹೋಗ್ತಾವ ಅಲ್ಲಿ. ಅದು ನೀ ತಿಳ್ಕೋಬೇಕು. ಅದು ಎಕ್ಸ್ಪೀರಿಯನ್ಸ್ ಇದ್ದವ್ರು ತಿಳ್ಕೋತಾರ. ನಿನಗೆ ಇನ್ ಎಕ್ಸ್ಪೀರಿಯನ್ಸ್, ನಿನ್ ಕಡೆ ಎಕ್ಸ್ಪೀರಿಯನ್ಸ್ ಇಲ್ಲ. ಅದು ಹೇಳ್ತೀನ, ಚೊಕ್ ಹೇಳ್ತೀನ. ಈ ಸೆಗ್ಮೆಂಟ್ ನಾಗ ನಿನಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ನಿಮ್ ಮಂದಿದವ್ರಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ. ಸ್ವಚ್ಛ ಹೇಳಿಗತ್ತಿನ, ಕ್ಲಿಯರ್ ಕಟ್ ಹೇಳಿಗತ್ತಿನ. ಗೊತ್ತಿಲ್ಲ. ನನಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಸಾಫ್ಟ್ವೇರ್ನಾಗ ಫುಲ್ 100% ಎಕ್ಸ್ಪೀರಿಯನ್ಸ್ ಇಲ್ಲ, ಎಲ್ಲದ್ರಾಗ ಇಲ್ಲ. ನಂದು ಪ್ರಾಜೆಕ್ಟ್ ನಾಗ ನಾ ಮಾಹಿರಿದ್ದೇನ, ನಾ ಮುಂದಿದ್ದೇನ. 7 ವರ್ಷ ಅದೇ ಕೆಲಸ ಮಾಡ್ತಿದ್ದೇನ. ನಾ ಫುಲ್ ಫಾರ್ವರ್ಡ್ ಇದ್ದೇನ ಉಳ್ಕಿದವ್ರ ಕಂಪೇರ್ ಮಾಡಿದ್ರ. ಹಂಗ ನೀ ಬೆಳಿಬೇಕಂದ್ರ ನಿನ್ಗೆ ಸ್ವಲ್ಪ ಟೈಮ್ ತಗೋತದ. ಗೊತ್ತಿಲ್ಲ. ಅದು ಇಬ್ರು ನಾವು ಡಿಸ್ಕಷನ್ ಮಾಡ್ಕೊಂಡು ಹೆಜ್ಜೆ ಹಾಕ್ಬೇಕಲ್ಲಿ ಬೇಸಿಕಲಿ. ಗೊತ್ತಾತ ಪಾಯಿಂಟ್. ರೊಕ್ಕ ಮಾಡೋದೈತಪ್ಪ ಅಂದ್ರ ಅದಕ್ಕೆ ಕಮ್ಯುನಿಕೇಶನ್ ಕ್ಲಿಯರ್ ಕಟ್ ಇಟ್ಕೊಂಡು ಹೆಜ್ಜೆ ಹಾಕ್ಬೇಕಲ್ಲಿ. ಹಿಂಗ್ ಮಾಡೋದಲ್ಲ ಅಂತ ಹೇಳಿಗತ್ತಿನ ಬೇಸಿಕಲಿ. ಅದಕ್ಕೆ ಫಸ್ಟ್ ಅಮೌಂಟ್ ಈ ಕಡೆ ಬಂದ ಮೇಲೆ ಡಿಸ್ಕಷನ್ ಮಾಡ್ಕೊಂಡು ಹೆಜ್ಜೆ ಹಾಕ್ಲಿಕ್ಕೆ ಬರ್ತದಪ್ಪ ಅಂತ ಹೇಳಿಗತ್ತಿನ, ಸ್ವಚ್ಛ ಹೇಳಿಗತ್ತಿನ. ಹಿಂಗ ಇಲ್ಲ ವ್ಯವಹಾರ ಇದು ಮೇನ್ ಪಾಯಿಂಟ್. ಅದಕ್ಕೆ ಹೇಳಿಗತ್ತೀನಿ, ನೀನು ರೊಕ್ಕನ ಮಾಡೋದಿತ್ತಪ್ಪ ಅಂತಂದ್ರೆ ಡಿಸ್ಕಷನ್ ಮಾಡ್ಕೊಂಡು ನೀನ್ ಏನಪ್ಪಾ ಅಂದ್ರೆ ಕನೆಕ್ಷನ್ ಹಚ್ಕೊಡು, ನಾ ಹೋಗ್ತೀನಿ, ರೊಕ್ಕ ಬರ್ತದ, ಅಲ್ಲಿ ಪ್ರಾಫಿಟ್ ಶೇರಿಂಗ್ ಏನಿರ್ತದ ಮಾಡ್ಲಿಕ್ಕೆ ಬರ್ತದ, ನೋಡ್ಲಿಕ್ಕೆ ಬರ್ತದ ಅಲ್ಲಿ. ಹಂಗ ಬಾಳ ಟೆಕ್ನಿಕ್ಸ್, ಹಂಗ ಬಾಳ ಮಂದಿ ಮಾಡ್ತಾರ. ಗೊತ್ತಿಲ್ಲ. ಸೊ ಹಿಂಗೆಲ್ಲ ಅವು ಡಿಸ್ಕಷನ್ಸ್ ಯಾವಾಗ ಆಗ್ತಾವ ಅಂದ್ರೆ ಫಸ್ಟ್ ಅಮೌಂಟ್ ನನಗ್ ಬಂದ ಮೇಲೆ ಆಗ್ತಾವ. ನೀ ಅದು ಈ ಕಡೆ ಬರ್ಲಿಕ್ಕೆ ಬಿಡುವಲ್ಲಿ ನೀ. ಹಿಂಗ ಪ್ರಾಬ್ಲಮ್ ಅಲ್ಲಿ. ಸರಿ ಆಯ್ತು, ಇವಾಗ ಕಾಲ್ ಡಿಸ್ಕನೆಕ್ಟ್ ಮಾಡ್ಕೊಂಡಂಗಾರ ತಿಳಿತಿಲ್ಲ ಪಾಯಿಂಟ್ ಏನಂತ. ಪಾಯಿಂಟ್ ರೊಕ್ಕ ಮಾಡೋದೈತಪ್ಪ ಅಂದ್ರ ರೊಕ್ಕ ಮಾಡ್ಲಿಕ್ಕೆ ಹಾದಿವ, ಅದಕ್ಕ ವ್ಯವಹಾರ ಮಾಡೋ ರೀತಿವ. ನಾವೇನ್ ಮಾಡ್ಲಿಕತ್ತೀವಿ, ನೀ ಏನ್ ಮಾಡ್ಲಿಕತ್ತಿ, ಅದು ತಪ್ಪ ಅಂತ ಹೇಳಿಗತ್ತೀನಿ, ಕ್ಲಿಯರ್ ಕಟ್ ಹೇಳಿಗತ್ತೀನಿ. ಆಯ್ತು. ಯಾಕಂದ್ರೆ ನಿನಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ಅಲ್ಲಿ ಮಂದಿದವ್ರಿಗೆ ಕರೆಕ್ಟ್ ಆಗಿ ಎಕ್ಸ್ಪೀರಿಯನ್ಸ್ ಇಲ್ಲ. ಅವ್ರೇನಂತಾರ, ನಮಗ್ ರೊಕ್ಕ ಕೊಟ್ರ ನಿಮಗ ಅಲ್ಲಿ ಜಾಬ್ ಇಂದ ತೆಗಿತೀರಿ ಅವನಿಗೆ ಅಂತ ಅವ್ರಂತಾರ. ಅಲ್ಲಿ 108 ಲಫಡ ಏನೇನೋ ಇರ್ತಾವಲ್ಲಿ.
ಸರಿ ಸರಿ ಗೊತ್ತಿಲ್ಲ ಕ್ಯಾಲ್ಕುಲೇಷನ್ ಗೊತ್ತಾಯ್ತು ಅದು ಗೊತ್ತಾಯ್ತು ಕರೆಕ್ಟ್ ಆಗಿ ನಿಂತು ಮಾತಾಡಿದ್ರೆ ಕೆಲಸ ಆಗ್ತಾವ ಅದು ಹೇಳಿದನ. ಓಕೆ ಆಯ್ತು ಕಾಲ್ ಡಿಸ್ಕನೆಕ್ಟ್ ಮಾಡ್ಕೊಂಡಂಗ. ನಾ ಈಗ 30th ಹಿಡಿಬೇಡ 29th ಹಾಕೊಂಡು ಮಾಡು. 29th 29 30 31st 3 ದಿವಸ ಇಟ್ಕೊಂಡು ಸ್ಟಾರ್ಟ್ ಮಾಡ. ಗೊತ್ತಿಲ್ಲ ನಿನ್ನ ರೊಕ್ಕ ಮಾಡಬೇಕಾಗಿತ್ತಪ್ಪ ಅಂದ್ರ. ಓಕೆ ಆಯ್ತು ಗೊತ್ತಿಲ್ಲ ಪಾಯಿಂಟ್. ಓಕೆ ಯಾಕಂದ್ರೆ ಇದ್ರ ಸಂಬಂಧ ಅನ್ನೋ ಪ್ರಾಜೆಕ್ಟ್ಸ್ ಆನ್ ಹೋಲ್ಡ್ ಬಿದ್ದವ ಹಿಂಗ ಹೇಳಿದ. ಓಕೆ ಆಯ್ತು ಇಡು ನಂಗೆ ಕಾಲ್ ಇಡೋಣ. ಹೆಂಗ ಮಾಡಂಗಿಲ್ಲ ಮಾಡ್ತೇನೆ ಅಲ್ಲ ಫಂಡ್ ಟ್ರಾನ್ಸ್ಫರ್ ಹೇಳಿದೀನಿ. ಅದೇ ಫಂಡ್ ಟ್ರಾನ್ಸ್ಫರ್ ಹೇಳಂತ ನಾ ಮಾಡ್ತೇನೆ ಅಂತ ಹೇಳಿ. ಹಾ ಯಾಕಂದ್ರೆ ಸುಮ್ಮನೆ ಹೋಗಿ ಪುಣೆನಾಗ ಇದ್ರೆ ನಂಗೆ ರೊಕ್ಕ ಬರ್ತಾವಲ್ಲಿ ಇರ್ಲಿಕ್ಕೆ ಬರೇ. ಹೌದೌದು ಇರ್ಲಿಕ್ಕೆ ಅಲ್ಲಿ ಕೆಲಸ ಮಾಡ್ಕೊಂತಿಲ್ಲ ಬರೀ ಇರ್ಲಿಕ್ಕೆ ರೊಕ್ಕ ಕೊಡ್ತಾರ. ಗೊತ್ತೈತಿ ನೀ ಕರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಎಲ್ಲ ಹಚ್ಕೊಟ್ರಪ್ಪ ಅಂತಂದ್ರೆ ಅಲ್ಲಿ ಕನೆಕ್ಟ್ ಆಗಿ ಪ್ರಾಫಿಟ್ ಶೇರಿಂಗ್ ಮಾಡ್ಕೊಂಡು ಡಿಸ್ಕಷನ್ ಮಾಡ್ಕೊಂಡು ಹೆಜ್ಜೆ ಇಡ್ಲಿಕ್ಕೂ ಬರ್ತದ. ಹಂಗೂ ಇರ್ತಾವ ಟೆಕ್ನಿಕ್ಸ್. ಓಕೆ ಓಕೆ ಆಯ್ತು. ಹಿಂಗ ರೊಕ್ಕ ಲಾಕ್ ಮಾಡಿ ಯಾವ್ದು ಮಾಡಿದ್ರೆ ಅದು ವ್ಯರ್ಥ. ಅದು ಹೇಳಿದನ. ಆಯ್ತು ಕಾಲ್ ಡಿಸ್ಕನೆಕ್ಟ್ ಮಾಡ್ತೇನೆ ಹಂಗಾರೆ. ತಿಳಿದಿಲ್ಲ ಪಾಯಿಂಟ್ ಏನ್ ಹೇಳಿದ ಪಾಯಿಂಟ್ ತಿಳಿತು. ಸೊ ಫೈನಲಿ 29th January 2025 ಸ್ಟಾರ್ಟ್ ಮಾಡ್ತಿ ಫಂಡ್ ಟ್ರಾನ್ಸ್ಫರ್. ಹೌದಾ? ಹೌದು. ಪರ್ ಡೇ 5 lakhs ಇಟ್ಕೊಂಡು ಟ್ರಾನ್ಸ್ಫರ್ ಮಾಡಿ ಮುಗಿಸ್ ಒಟ್ ಬೇಸಿಕಲಿ ಒಟ್. ಆಮೇಲೆ ಇವೆಲ್ಲ ಡಿಸ್ಕಷನ್ ಏನವ ಅವು ಮಾಡ್ಲಿಕ್ಕೆ ಬರ್ತದ. ಗೊತ್ತಾಯ್ತು. ಈಗ ಮಾಡಂಗಿಲ್ಲ ಮತ್ತೆ ಅದನ್ನ ಕೇಳ್ಬೇಕನ ಅದಕ್ಕೆ ಹೇಳಿದೀನಿ. ಮಾಡ್ತೇನೆ ಅಂತ ಹೇಳೇನಲ್ಲ. ಮತ್ತೆ ಯಾರು ಅಪ್ರೂವಲ್ ಬೇರೆಯವ್ರದಿಲ್ಲ ತಗೋದಿಲ್ಲ ಏನು ಇಲ್ಲ ನೀ ಅಂತಿ. ಬಟ್ ಅದು ಮಾಡಿದ್ಮೇಲೆ ಗೊತ್ತಾಗ್ತದ ಏನಂತ ಸುದ್ದಿ. ಅದಕ್ಕೆ ಹೇಳಿದನ. ಮತ್ ಮ್ಯಾನೇಜರ್ ಒಂದ್ ಏನ್ ಸುದ್ದಿ ಮತ್ತೆ ಇವಾಗ ನಾ ಡಿಸ್ಕನೆಕ್ಟ್ ಮಾಡ್ತೇನೆ ಕಾಲ್. ನಾನು ಮಾಡಿಸ್ತೇನೆ. ಕೊಡ್ಬೇಕಲ್ಲ ರೊಕ್ಕ. ನಾ ಮಾಡಿಸ್ತೇನೆ. ನೀ ಮಾಡಿಸಿದ್ರೆ ಅವ ಕೊಡ್ಬೇಕಲ್ವೋ. ನಾ ಮಾಡಿಸ್ತೇನೆ. ಹೆಂಗ್ ಮಾಡಿಸ್ತಿ? ನನ್ನ ಅಕೌಂಟ್ಗೆ ಹಾಕೊಂತಾನೆ ಸೀದಾ ಹಾಕಪ್ಪ ನನ್ನ ಅಕೌಂಟ್ಗೆ ಅಂತೇಳಿ ಹಾಕಿಸ್ಕೊಂಡು ಇಲ್ಲಿಂದ ಇಲ್ಲಿ ಟ್ರಾನ್ಸ್ಫರ್ ಮಾಡಂತ ಹೇಳಿ ಟ್ರಾನ್ಸ್ಫರ್ ಮಾಡಿಸ್ತೇನೆ ನಾ. ಯಾಕಂದ್ರೆ ಆ ಸ್ಕೀಮ್ ಹೋಟೆಲ್ ಸ್ಕೀಮ್ ನಮ್ಗೆ ಗೊತ್ತಾಗ್ಯದ. ಅದ್ ಹೆಂಗ್ ಮಾಡ್ತಾರ ಅಂತ ಹೇಳಿ ನಮ್ಗೆ ಗೊತ್ತವು ಟೆಕ್ನಿಕ್ಸ್. ಆಯ್ತು ಅವೆಲ್ಲ ಹೇಳ್ಬೇಡ. ಅದು ಹುಚ್ಚಂತ ಹಂಗ ಮಾಡಿದ್ರೆ ನಗ್ತಾರ ಮಂದಿ. ನಾ ಸಿಂಗಲ್ ಪರ್ಸನ್ ಇದ್ರು ನಗೋನ ಅಳದಲ್ಲ ಹಾಳು ಬೇರೆದು. ಅದು ಸುಮ್ಮನೆ ಏನಪ್ಪಾ ಅಂತೇಳಿ ಹಿಂಗ ಟಿವಿ ತೋರ್ಸಾರ ನಮ್ಗೆ. ಟಿವಿ ಮೂವಿ ಮಾಡಿ ತೋರ್ಸಾರ. ಅದಕ್ಕಾಗ್ಯಾವ. ಸಚಿನ್ ಪಟೇಲ್ ಬೆಳೆಸಿದ್ರಪ್ಪ ಅಂತಂದ್ರ ಕಾಲು ಮುಡ್ತಿದ್ರು ಇಂಥ ಕೇಸ್ನ. ಬೇರೆಯವ್ರು ಮಾಡಿದ್ರ. ಸೊ ನಾವು ಕಲೀಲಿರ್ತೀವಿ ಬಹಳಷ್ಟು ಜ್ಞಾನ ಹೆಂಗದಂತೇಳಿ ಸಿಸ್ಟಮ್ದು. ನಮ್ ಡ್ಯಾಡಿ ರೋಲ್, ಉಳ್ಕಿದವ್ರ ರೋಲ್, ನಮ್ ಮದರ್ ಸೈಡ್ ರೋಲ್, ನಮ್ ಕಾರ್ಪೊರೇಟ್ ಸೈಡ್ ರೋಲ್, ನೀನ್ ಸೈಡ್ ರೋಲ್, ಬೆಂಗಳೂರು ಸೈಡ್ ರೋಲ್. ಇವೆಲ್ಲ ತಿಳ್ಕೊಬೇಕಾಗ್ತದ ಮೇನ್ ಇಂಪಾರ್ಟೆಂಟ್. ಅದಕ್ಕೆ ಹಿಂಗೆ ಆಯ್ತು ಕಾಲ್ ಡಿಸ್ಕನೆಕ್ಟ್ ಮಾಡ್ತೇನೆ ಹಂಗಾರೆ. ಯಾಕೆ ಊಟ ಮಾಡ್ತೇನೆ ಹಸಿವಾಗೈತಿ. ಯಾಕಂದ್ರೆ ಇವೆಲ್ಲ ಹೇಳಕತ್ತೀನಿ ಅದಕ್ಕೆ ಕಾಲ್ ಡಿಸ್ಕನೆಕ್ಟ್ ಅಂತ ಹೆಂಗ? ಇಲ್ಲ ನಾನು ಅವಾಗಿಂದ ಹೇಳಂತೇನೆ ಸಾಕಪ್ಪ ಮಾತಾಡೋದು. ಇವು ಡಿಸ್ಕಷನ್ ಮಾಡ್ಬೇಕಾಗ್ತದ ಅದಕ್ಕೆ ಹೇಳಿಕತ್ತೀನಿ. ಆಯ್ತು ಊಟ ಮಾಡೋಣಂತ. ಇವಕ್ ಯಾವಾಗ ಫ್ರೀ ಆಗ್ತಿ? ಇದು ಫ್ರೀ ಆಗದಲ್ಲ. ಫಸ್ಟ್ ಅದ ಅಮೌಂಟ್ ಬರ್ಬೇಕು. ಆಮೇಲೆ ನೀ ಫ್ರೀ ನೀ ನೋಡ್ಕೊಂಡು ಇಬ್ರು ಪ್ಲಾನ್ ಮಾಡ್ಕೊಂಡು ಡಿಸ್ಕಷನ್ ಮಾಡ್ಲಿಕ್ಕೆ ಬರ್ತದ. ಏನು ಎಂತು ಎಲ್ಲಿ ಏನು ಪ್ರಾಬ್ಲಮ್ಸ್ ಹೆಂಗ ಎದಕ್ಕ ಏನಂತ ಹೇಳಿ ಹಿಂಗ ಹಂಗ ಮಾಡೋರು ಬಹಳ ಮಂದಿ ಅದಾರ. ನಾ ಮಾಡ್ಕೊಂಡಿಲ್ಲ ಅಷ್ಟೇ. ಇದು ಒಂದು ಡಿಫ್ರೆನ್ಸ್. ಸಚಿನ್ ಪಟೇಲ್ ಹೋಗಿ ಮಾಡ್ಕೋತಾನ, ನಾ ಮಾಡಂಗಿಲ್ಲ ಇಷ್ಟೇ. ಯಾಕಂದ್ರೆ ಬಾಳ ಅಂತ ಕೂತಿದೆ ಅಷ್ಟೇ. ಓಕೆಪ್ಪ ನಾ ಡಿಸ್ಕನೆಕ್ಟ್ ಮಾಡ್ತೇನೆ ಹಂಗಾರೆ. ತಿಳಿತಿಲ್ಲ ಪಾಯಿಂಟ್? ಪಾಯಿಂಟ್ ತಿಳಿದೈತಿ. ನಾ ಡಿಸ್ಕನೆಕ್ಟ್ ಮಾಡಂತ ಮಾಡ.